ಪಾರಂಪರಿಕ ನಗರದಲ್ಲಿ ಹುಲ್ಲಿನಗಿರಿ ಪಾಲಹಳ್ಳಿ ಸೀತಾರಾಮಯ್ಯ ಅಂತ ಒಂದು ರಸ್ತೆ ಇದೆ. ಆ ರಸ್ತೆಯಲ್ಲಿ ನಾನು ಅವರು ಜೊತೆನಲ್ಲೇ ಕೊಟ್ಟಿದ್ವಿ, ಜೊತೆನಲ್ಲಿ ವಿದ್ಯಾಭ್ಯಾಸ ಮಾಡಿದ್ವಿ. ನಾನು ಯೋಗ ಟೀಚರ್ ಅದೇ, ಆದ್ರೆ ಅವರು ಕರಾಟೆ ಟೀಚರ್ ಅದು. ಆದ್ರೆ ಕರಾಟೆ ಅನ್ನೋದಕ್ಕಿಂತ ನಾವು ಯೋಗದಲ್ಲಿ ಏನೋ ಇದೆ, ಇದು ಶರೀರಕ್ಕೆ ಮಾತ್ರ ಅಲ್ಲ ಮನಸ್ಸಿಗೂ ಸಹ ಸಂತೋಷವನ್ನ ಕೊಡುತ್ತೆ, ಅಂತರಂಗದ ಒಂದು ಶುದ್ಧಿನ ಕೊಡ್ತಕ್ಕಂತಹ ಒಂದು ವಿದ್ಯೆ ಏನಾದ್ರು ಇದೆ ಅಂತಂದ್ರೆ ಅದು ಯೋಗಾನೇ ಅಂತಕ್ಕಂಥ ಒಂದು ತತ್ವ ಏನಿದೆ. ಅದಕ್ಕೆ ಮಾರು ಹೋಗಿ ಈಗ ಅವ್ರಿಗೂ 60 ಪ್ರಾಯ, ನನಗೂ ಸಹ 60 ಪ್ರಾಯ. ಈ ಪ್ರಾಯದಲ್ಲೂ ಸಹ ಯೋಗ ತರಗತಿಗೆ ಬಂದು ಯೋಗಾಭ್ಯಾಸವನ್ನ ಮಾಡಿ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡಿ ಅನೇಕ ಜನ ವಿದ್ಯಾರ್ಥಿಗಳಿಗೆ ಯೋಗ ಹೇಳ್ಕೊಡ್ತೇನೆ ಅಂತ ಅವರು ಬಂದಿದ್ದಾರೆ. ಅವ್ರು ಕೊಡ್ತಕ್ಕಂಥ ಒಂದು ಶಿಕ್ಷಣವನ್ನು ಸಹ ಯೋಗದ ವಿಷಯದಲ್ಲಿ ಉಚಿತ ಆಗುತ್ತೆ. ಹಾಗಾಗಿ ನಮ್ಮ ಸುರೇಶ್ ಅವ್ರಿಗೆ ಹೃದಯಪೂರ್ವಕ ಇನ್ನೊಬ್ರು ನಮ್ಮ ಸೇತುರಾಮ್ ಅವರು JSS ಅಂತಕ್ಕಂಥ ಒಂದು ಸಂಸ್ಥೆಯಲ್ಲಿ ಯೋಗಾಭ್ಯಾಸವನ್ನ ಮಾಡ್ತಾ ಇದ್ರು. ವೃತ್ತಿನಲ್ಲಿ ಅವರೊಬ್ಬ ಲ್ಯಾಂಡ್ ಡೆವಲಪರ್ ಹೌದು, ರಿಯಲ್ ಎಸ್ಟೇಟ್ ಹೌದು, ಹಾಗೂ ಅವರೊಬ್ರು ಸಾಧುಗಳು ಹೌದು. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಬ್ಬ ಸಾಧು ಸಂತರ ವರ್ಗಕ್ಕೆ ಯಾರಾದ್ರೂ ಸೇರಿದ್ದಾರೆ ಅಂತಂದ್ರೆ ನಮ್ಮ ಸೇತುರಾಮ್ ಅವರು ಸೇರಿದ್ದಾರೆ. ಅವ್ರನ್ನ ನಾನು ಪ್ರಧಾನ ಸಂಚಾಲಕರು ಅಂತ ಯಾತಕ್ಕೆ ನೇಮಕ ಮಾಡ್ಕೊಂಡೇ ಇರುತ್ತೆ. ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಈ ಒಂದು ಭವ್ಯವಾಗಿರ್ತಕ್ಕಂಥ ಬಂಗ್ಲೆನಲ್ಲಿ ಆಯ್ತು ಅತ್ಯಂತ ಶುಚಿತ್ವ, ನರೇಂದ್ರ ಮೋದಿ ಅವರು ಏನೊಂದು ಕರೆ ಕೊಟ್ಟಿದ್ದಾರೆ ಶುಚಿತ್ವಕ್ಕೆ. ಆ ಕರೆನ ಹೋಗ್ಬಿಟ್ಟು ನಿನ್ನೆ ದಿವಸನೇ ಇದಕ್ಕೆ ಏನೇನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ನಮ್ಮನ್ನ ತಿದ್ದಿರ್ತಾರೆ. ನಾನು ಯೋಗ ಹೇಳ್ಕೊಡ್ಬೋದು, ಆದ್ರೆ ಶುಚಿತ್ವ ಬಂದಾಗ ಇನ್ನೇನೋ ಮಾಡಿದಾಗ ತಾಳಿದವನ್ನು ಬಾಳಿಯನ್ನು ಸಹ ತಾಳ್ಮೆಯಿಂದ ನೀವು ಮಾಡಿ ಈ ತರ ಮಾಡಬಹುದು. ನಾವು ನಿಮ್ ಜೊತೆಗಿದ್ದೀವಿ ಸರ್. ಈ ಸಂಸ್ಥೆನ ನಾವೆಲ್ಲ ಸೇರಿ ಕಟ್ಟಿಕಳಿಸೋಣ, ಒಂದೇ ತಟ್ಟೆನ ನಾವೆಲ್ಲರೂ ಊಟ ಮಾಡೋಣ. ನಾವೆಲ್ಲ ಒಬ್ಬ ಶ್ರೇಷ್ಠ ಗುರು ಯಾರನ್ನ ಪ್ರೀತಿಸ್ತಾನೆ ಗೊತ್ತಾ, ಅವನವ್ರ ಮಕ್ಕಳಿಗಿಂತ ಅವ್ರ ಶಿಷ್ಯಂದ್ರನ್ನ ಪ್ರೀತಿಸ್ತಾನೆ. ಪ್ರಧಾನ ಸಂಚಾಲಕರು ಆಗಿದ್ದಾರೆ, ನನಗೆ ಶಿಷ್ಯಂದ್ರು ಆಗಿದ್ದಾರೆ, ತುಂಬಾ ಆತ್ಮೀಯರು ಆಗಿದ್ದಾರೆ. ನಮ್ಮ ಸೇತುರಾಮ್ ಅವರೇ ದಯಮಾಡಿ ಈಗ ಕಾರ್ಯಕ್ರಮನ ನಾವೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಮಾಡೋಣ. ಶಿಕ್ಷಣದ ಕಡೆಗಳಲ್ಲಿ ನಾರ್ಮಲ್ ಬ್ರೀತಿಂಗ್, ಸಹಜವಾದ ಉಸಿರಾಟ, ಒಂದು ಬಾರಿ ದೀರ್ಘವಾಗಿ ಉಸಿರಾಡ್ಕೊಳ್ತಾ ಬನ್ನಿ ಪೂರಕ, ಉಸಿರು ಹೊರಕಾಗ್ತಾ ಬನ್ನಿ ರೇಷಕ. ಡೀಪ್ ಇನ್ಹೇಲ್, ಡೀಪ್ ಎಕ್ಸೇಲ್. ನಿಧಾನವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಹೊರಕ್ಕೆ ಹಾಕಿ. ಅತ್ಯಂತ ದೀರ್ಘವಾಗಿ ಉಸಿರನ್ನು ತಗೊಂಡ್ಬನ್ನಿ, ಅತ್ಯಂತ ದೀರ್ಘವಾಗಿ ಹೊರಕ್ಕೆ ಹಾಕಿ. ಶಬ್ದರಹಿತವಾಗಿ ಉಸಿರನ್ನು ತಗೊಳ್ಳಿ, ಶಬ್ದರಹಿತವಾಗಿ ಹೊರಕ್ಕೆ ಹಾಕಿ. ತಡೆರಹಿತವಾಗಿ ನಿಮ್ಮ ಉಸಿರನ್ನು ಎಳ್ಕೊಳ್ಳಿ, ತಡೆರಹಿತವಾಗಿ ನಿಮ್ಮ ಉಸಿರನ್ನು ಹೊರಕ್ಕೆ ಬಿಡಿ. ಒಂದು ಬಾರಿ ದೀರ್ಘವಾಗಿ ಉಸಿರನ್ನು ತಗೊಂಡು ಒಂದು ಬಾರಿ ದೀರ್ಘವಾದ ಓಂಕಾರವನ್ನು ಮಾಡೋಣ. ಓಂಕಾರ ಪ್ರಾರಂಭ ಸ್ಟಾರ್ಟ್. ಶಾಂತಿ ಮಂತ್ರ ಪ್ರಾರಂಭ. ಭಾರತ ದೇಶದವರು ಕರೋನಾದ ಒಂದು ಕಾಲಘಟ್ಟದಲ್ಲಿ ಇದ್ದೀವಿ. ಒಂದ್ ಕಡೆ ಭಯಂಕರವಾಗಿರ್ತಕ್ಕಂಥ ರೋಗ ಬಂದಿದೆ, ಜನರಿಗೆ ಅನಾರೋಗ್ಯ ಸ್ಥಿತಿನೂ ಸಹ ಉಂಟಾಗಿದೆ. ಮನೆಗಳಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿ ಡೋಲಾಯಮಾನವಾಗಿದೆ. ಹಳ್ಳಿಗಳಲ್ಲಿ, ಪಟ್ಟಣ ಪ್ರದೇಶಗಳಲ್ಲಿ, ಈ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಈ ರೋಗ ಆಕ್ರಮಿಸಿಕೊಂಡಿರೋದ್ರಿಂದ ಪ್ರತಿಯೊಂದು ವ್ಯವಸ್ಥೆಗಳು ಸಹ ನಡೀತಕ್ಕಂಥದ್ದು ಬಹಳನೇ ಕಷ್ಟ ಇದೆ. ಇಂತಹ ಸಂದರ್ಭದಲ್ಲಿ ಜನಸಾಮಾನ್ಯರು, ಯೋಗದವರು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳೇನು ಅಂದ್ರೆ ಪ್ರಪ್ರಥಮವಾಗಿ ಅವರ ಶರೀರ ರಚನೆಯನ್ನ
ಅವರು ಚೆನ್ನಾಗಿ ಇಟ್ಕೊಳ್ಳೋದ್ರ ಕಡೆಗೆ ನಾವು ಗಮನವನ್ನು ಕೊಡಬೇಕು. ಶರೀರ ರಚನೆಯನ್ನ ಚೆನ್ನಾಗಿ ಇಟ್ಕೊಳ್ಬೇಕು, ಬಹಳನೇ ನಿಜ. ಶರೀರ ರಚನೆನ ನಾವು ಚೆನ್ನಾಗಿ ಇಟ್ಕೋಬೇಕು. ಈ ಮಾತು 100% ಸತ್ಯ. ಹಾಗಾಗಿ ಇಟ್ಕೊಳ್ಳೋದು ಹೇಗೆ ಸರ್? ಎಲ್ಲರಿಗೂ ಆಸನಾಭ್ಯಾಸ ಮಾಡಕ್ಕಾಗತ್ತಾ? ಖಂಡಿತವಾಗ್ಲೂ ಎಲ್ಲರಿಗೂ ಆಸನಾಭ್ಯಾಸ ಮಾಡೋದಕ್ಕೆ ಆಗಲ್ಲ. ಹಾಗಾದ್ರೆ ಶರೀರ ರಚನೆನ ಹೇಗೆ ನಾವು ಚೆನ್ನಾಗಿ ಇಟ್ಕೊಳ್ಬಹುದು ಅಂತಂದ್ರೆ, ಎಲ್ಲಾ ವಯೋಮಾನದವರು, ಬಾಲಕರಿಂದ ವೃದ್ಧರವರೆಗೆ, ಅನಾರೋಗ್ಯವಂತರಿಂದ ಆರೋಗ್ಯವಂತರವರೆಗೆ, ಬಡವರಿಂದ ಬಲ್ಲಿದರವರೆಗೆ, ವಿಶ್ವದ ಮನುಸಂಕಲನಕ್ಕಾಗಿ ಯೋಗ ಇದೆ. ಯೋಗ ಅಂದ್ರೆ ಆಸನ ಅಂತ ನಾವು ಯಾವಾಗಲೂ ಪರಿಗಣಿಸಬಹುದು. ಈ ಆರೋಗ್ಯವನ್ನ ನಾವು ಪ್ರಾಣಾಯಾಮದ ಮುಖಾಂತರ ಸರಿಪಡಿಸಿಕೊಳ್ಳುವ ವ್ಯವಸ್ಥೆ ಇಂದಿನ ಕರೋನಾ ರೋಗಕ್ಕೆ ನಿರ್ಮೂಲನೆ ಆಗುತ್ತೆ. ನಮ್ಮ ಶರೀರದ ಸದೃಢತೆಯನ್ನ ನಾವು ಇಟ್ಕೋಬೇಕು. ಇದ್ರ ಮೇಲೂ ಆ ವೈರಸ್ ಬಂದ್ರೆ ಜೀವಕ್ಕೆ ಅಪಾಯ ಇರೋದಿಲ್ಲ. ಈಗ ಭಾರತ ದೇಶ ಇನ್ನೊಂದು ಲಸಿಕೆ ತಗೊಳ್ಳಿ ಅಂತ ಹೇಳಿದ್ರೆ ಆ ಲಸಿಕೆನ ನಾವು ತಗೋಬೇಕು. ಸರ್ಕಾರಕ್ಕೆ ಪ್ರತಿಪೂರಕವಾಗಿ ನಾವೆಲ್ಲಾನು ಪ್ರತಿಸ್ಪಂದಿಸಬೇಕು. ಆದ್ರೂ ಸಹ ನಮ್ಮ ಶರೀರದಲ್ಲಿರುವ 72,000 ನರನಾಡಿಗಳೇನಿದೆ, ಇದಕ್ಕೆ ಚೈತನ್ಯ ಶಕ್ತಿಯನ್ನ ಯೋಗದ ಮುಖಾಂತರ ಎಲ್ಲಾ ವಯೋಮಾನದವರು ಸಹ ನಾವು ಕೊಡಬಹುದು. ಇದೇ ನಿಜವಾಗಿರ್ತಕ್ಕಂಥ ಒಂದು ಸನಾತನ ವಿದ್ಯೆ. ಈ ವಿದ್ಯೆ ಏನಾಗಿದೆ ಅಂತಂದ್ರೆ, ಇದು ಭಾರತೀಯ ಪರಂಪರೆಯವರಿಗೆ ಕೊಟ್ಟಿರ್ತಕ್ಕಂಥ ವಿದ್ಯೆ. ಪ್ರಾಣಾಯಾಮ ಅಂತಂದ್ರೇನು? ಪ್ರಾಣಾಯಾಮ ಅಂತಂದ್ರೆ ಉಸಿರಾಟದ ಶಿಸ್ತು. ನಾವು ಕ್ರಮಬದ್ಧವಾಗಿ ಉಸಿರಾಟವನ್ನು ನಡೆಸಬೇಕು. ಇದಕ್ಕೆ ನಾವೇನಂತ ಕರಿತೀವಿ? ಪ್ರಾಣಾಯಾಮ ಅಂತ ಕರಿತೀವಿ. ಈ ಅನೇಕ ಗುರುಗಳು ಅವರದೇ ಆಗಿರ್ತಕ್ಕಂಥ ಪ್ರಾಣಾಯಾಮದ ಪದ್ಧತಿಗಳನ್ನು ಅಳವಡಿಸಿಕೊಂಡು, ಉಸಿರಾಟ ಅನ್ನೋದು ತಾಯಿಯ ಗರ್ಭದಲ್ಲಿ ಮಗು ಇರ್ತದ 5 ತಿಂಗಳ ಮಗು ಇರೋವಾಗಿಂದ ಹಿಡಿದು ಈ ಉಸಿರಾಟ ಅನ್ನೋದು ಪ್ರಾರಂಭ ಆಗಿದೆ. ಅಂದ್ರೆ ಪ್ರಾಣಾಯಾಮ ಅವತ್ತೆ ಸುಖ ಪ್ರಾಣಾಯಾಮ ಅನ್ನೋದಕ್ಕೆ ನಿತ್ಯವಲ್ಲ. ಸುಖ ಪ್ರಾಣಾಯಾಮ ಅನ್ನೋದು ತಾಯಿಯ ಗರ್ಭಾವಸ್ಥೆಯಿಂದ ಹಿಡಿದು ಈ ಮನುಷ್ಯನ ಜೀವಿತಾವಧಿ ಮುಗಿಯೋದಿಸುವವರೆಗೂ ಇದು ಇದ್ದೇ ಇರುತ್ತೆ. ಆದ್ರೆ ನಾವೆಲ್ಲ ಉಸಿರಾಟವನ್ನ ಸರಿಯಾಗಿ ನಡೆಸ್ತಾ ಇದೀವ? ನಾವು ಉಸಿರಾಟವನ್ನ ಯಾರು ಸರಿಯಾಗಿ ನಡೆಸ್ತಾ ಇಲ್ಲ. ಕೆಲವರು ಆತಂಕ ಉದ್ವೇಗಗಳಾದಾಗ ಬಹಳ ಫಾಸ್ಟ್ ಆಗಿ ಉಸಿರಾಟವನ್ನು ನಡೆಸ್ತಾರೆ. ತುಂಬಾ ಅತ್ಯಂತ ಗಾಬರಿ ಆದಾಗ ಉಸಿರಾಟ ಉಸಿರು ಬರ್ತಾ ಇರುತ್ತೆ. ಇದೆಲ್ಲಾನು ಹೊರತುಪಡಿಸಿ ನಾವು ಉಸಿರಾಟವನ್ನ ಹೇಗೆ ನಡೆಸಬೇಕು ಅಂತಕ್ಕಂಥ ಕ್ರಮ ಇದೆಯಲ್ಲ, ಅದನ್ನ ಹೇಳ್ಕೊಟ್ಟಿರ್ತಕ್ಕಂಥ ಏಕೈಕ ವಿದ್ಯೆ ಭಾರತೀಯ ವಿದ್ಯೆ ಯಾವುದು? ಅದೇ ಯೋಗ. ಯೋಗದಲ್ಲಿ ಇರ್ತಕ್ಕಂತಹ 4ನೇ ಭಾಗನ ನಾವು ಪ್ರಾಣಾಯಾಮ ಅಂತ ಕರಿತೀವಿ. ಉಸಿರಾಟದ ಕ್ರಮ. ನಮ್ಮ ಉಸಿರು ಅತ್ಯಂತ ನಿಧಾನವಾಗಿರಬೇಕು, ಶಬ್ದರಹಿತವಾಗಿರಬೇಕು, ತಡೆರಹಿತವಾಗಿರಬೇಕು, ಅತ್ಯಂತ ದೀರ್ಘವಾದ ಉಸಿರಾಟ ನಮ್ಮದಾಗಿರಬೇಕು. ಈ ಎಲ್ಲಾ ಉಸಿರಾಟಗಳು ಅತ್ಯಂತ ಸಹಜವಾಗಿರಬೇಕು. ಯಾಕೆ ಹಳಬರೆಲ್ಲ ಅಷ್ಟೊಂದು 100 ವರ್ಷ ಬಾಳ್ಕೆ ಬರ್ತಾ ಇದ್ರು ಅಂದ್ರೆ ಅವ್ರು ಇಷ್ಟು ಕ್ರಮಗಳನ್ನ ಅವರು ಜೀವನದಲ್ಲಿ ಅಳವಡಿಸಿದ್ರು. ಹಾಗಾದ್ರೆ ಯೋಗ ಅಂತಂದ್ರೇನು, ಪ್ರಾಣಾಯಾಮ ಅಂತಂದ್ರೇನು ಅಂತಕ್ಕಂಥದ್ದೊಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಯೋಗ ಅಂತಂದ್ರೆ, ಪ್ರಾಣಾಯಾಮ ಅಂತಂದ್ರೆ ಇನ್ನೇನು ಅಲ್ಲ, ಪ್ರಾಣಿಗಳಿಂದ, ಪಕ್ಷಿಗಳಿಂದ, ಗಿಡಮರಗಳಿಂದ, ಜಲಚರಗಳಿಂದ, ದೇವರಿಂದ, ದಾನವರಿಂದ, ಪ್ರಕೃತಿಯಿಂದ ಇರ್ತಕ್ಕಂಥ ಒಳ್ಳೆಯ ಅಂಶಗಳನ್ನ ನಮ್ಮ ಶರೀರ ಮತ್ತು ಮನಸ್ಸಿಗೆ ಅಳವಡಿಸಿಕೊಳ್ಳುವುದಕ್ಕೆ ನಾವು ಯೋಗ ಮತ್ತು ಪ್ರಾಣಾಯಾಮ ಅಂತ ಕರಿತೀವಿ. ಪ್ರಾಣಾಯಾಮವನ್ನ ಯಾರು ಬೇಕಾದ್ರೂ ಸಹ ಮಾಡಬಹುದು. ಪ್ರಾಣಾಯಾಮವನ್ನ ನಾವು ಒಟ್ಟು 5 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಸುಖ ಪ್ರಾಣಾಯಾಮವನ್ನು ಹೊರತುಪಡಿಸಿ 5 ಬಗೆಯ ಪ್ರಾಣಾಯಾಮಗಳಿದೆ. ಈ 5 ಬಗೆಯ ಪ್ರಾಣಾಯಾಮಗಳಲ್ಲೂ ಸಹ ನಮಗೆ ಉಸಿರಿಗೆ ಅತ್ಯಂತ ಮಹತ್ವತೆ ಇರುತ್ತೆ. ಪ್ರಾಣಾಯಾಮವನ್ನ ನೀವು ನೋಡಬಹುದು. ಹಿಂದೆ ಪ್ರತಿಯೊಂದು ಮನೆಗಳಲ್ಲೂ ನಾವೊಂದನ್ನು ಅಬ್ಸರ್ವ್ ಮಾಡಬೇಕು. ಯಾರು ಸಸ್ಯಾಹಾರಿಗಳಾಗಿದ್ರು ಅಂತವ್ರು ಏನ್ ಮಾಡ್ತಿದ್ರು? ಸಂಧ್ಯಾ ವಂದನೆ ಅಂತಕ್ಕಂಥ ಒಂದು ಪ್ರಕ್ರಿಯೆಯನ್ನ ಇಟ್ಕೊಂಡಿದ್ರು. ಸಂಧ್ಯಾ ವಂದನೆ ಅಂತಕ್ಕಂಥ ಒಂದು ಪ್ರಕ್ರಿಯೆ ಏನ್ ಮಾಡ್ಬೇಕು? ಪ್ರಾಣಾಯಾಮವನ್ನ ಮಾಡ್ಬೇಕು. ಪ್ರಾಣಾಯಾಮವನ್ನ ಯಾವಾಗ ಮಾಡ್ಬೇಕು ಅಂದ್ರೆ, ಯೋಗಾಭ್ಯಾಸಗಳನ್ನ ಮುಗಿಸಿದ ಮೇಲೆ ಮಾಡ್ಬೋದು, ವಾಕಿಂಗ್ ಮುಗಿಸಿದ ಮೇಲೆ ಮಾಡ್ಬೋದು, ಸೂರ್ಯೋದಯಕ್ಕಿಂತ ಮುಂಚೆನೆ ನೀವು ಅದನ್ನ ಮಾಡ್ಬೋದು, ಸೂರ್ಯ ಮುಳುಗಿದ ನಂತರನೂ ಸಹ ಪ್ರಾಣಾಯಾಮವನ್ನ ಮಾಡ್ಬೋದು. ಹೊಟ್ಟೆ 4 ಗಂಟೆಗಳ ಕಾಲ ಖಾಲಿ ಇರಬೇಕು. ನೀವೇನು ಪ್ರಾಣಾಯಾಮವನ್ನ ಮಾಡ್ತೀರಾ, ನೀವೇನೊಂದು ಪ್ರಾಣಾಯಾಮವನ್ನ ಮಾಡ್ತೀರಾ, ಈ ಪ್ರಾಣಾಯಾಮವನ್ನ ಮಾಡುವಾಗ ಖಾಲಿ ಹೊಟ್ಟೆನಲ್ಲಿ ಮಾಡಬೇಕು. ಮನಸ್ಸಿನಲ್ಲಿ ಯಾವುದೇ ಉದ್ವೇಗಗಳು, ಆತಂಕಗಳು ಬೇಡ, ಬೇರೆ ಯೋಚನೆಗಳು ಬೇಡ. ಯಾವುದೇ ಯೋಚನೆ ಮಾಡದೆ ಪ್ರತಿನಿತ್ಯ 10 ರಿಂದ 15 ನಿಮಿಷಗಳ ಕಾಲ ಸಹಜವಾಗಿರ್ತಕ್ಕಂಥ ಪ್ರಾಣಾಯಾಮ, ಚಂದ್ರಾದನಮ ಪ್ರಾಣಾಯಾಮ, ಸೂರ್ಯಾದನಮ ಪ್ರಾಣಾಯಾಮ, ಚಂದ್ರಭೇದನ ಪ್ರಾಣಾಯಾಮ, ಸೂರ್ಯಭೇದನ ಪ್ರಾಣಾಯಾಮ, ನಾಡೀಶ್ವದನ ಪ್ರಾಣಾಯಾಮ, ಸುಖ ಪ್ರಾಣಾಯಾಮಗಳನ್ನ ಮಾಡೋದ್ರಿಂದ ಆರೋಗ್ಯ ಹೇಗಿರುತ್ತೆ? ಆರೋಗ್ಯ ಅತ್ಯಂತ ಸುಖಕರವಾಗಿರುತ್ತೆ. ಶರೀರದಲ್ಲಿರ್ತಕ್ಕಂಥ 72,000 ನರನಾಡಿಗಳಿಗೆ ಚೈತನ್ಯ ಶಕ್ತಿ ಸಿಕ್ಕುತ್ತೆ. ಈಗ ನಾವು ಪ್ರಾಣಾಯಾಮವನ್ನು ಪ್ರಾರಂಭ ಮಾಡೋಣ.
ಶರೀರವನ್ನ ಶೀತ ಪ್ರಕೃತಿಗೆ ತೆಗೆದುಕೊಂಡು ಹೋಗುವುದಕ್ಕೆ ಚಂದ್ರಾಲೋಮ ಪ್ರಾಣಾಯಾಮ ಅಂತ ಕರಿತೀವಿ. ಸಂಧ್ಯಾವಂದನ ಮುದ್ರೆ ಅಂತಂದ್ರೆ ನೀವು ಬಲಹಸ್ತವನ್ನ ಇಟ್ಕೊಳ್ಳಿ, ಅಲ್ಲಿರ್ತಕ್ಕಂಥ ಎರಡು ಬೆರಳುಗಳಿದೆ ಆಯ್ತೆ. ಎರಡನೇ ಬೆರಳು ಹಾಗೂ ತೋರು ಬೆರಳು ಅಂತ ಕರಿತೀವಿ. ಮಧ್ಯದ ಬೆರಳು ಅತ್ಯಂತ ಉದ್ದವಾಗಿರ್ತಕ್ಕಂಥ ಬೆರಳು. ಇದನ್ನ ಇಟ್ಕೊಂಡು ಹೀಗೆ ಮೂಗಿನ ಮೇಲೆ ಇಟ್ಕೋಬೇಕು. ಎಡ ಮೂಗಿಗೆ ಅದು ಏನು, ಈ ಬಲಬಳ್ಳಿಯನ್ನ ತುಂಬಾ ನಿಧಾನಕ್ಕೆ ಇದನ್ನ ಮುಚ್ಚಿ ಎಡಬಳ್ಳಿಯ ಮುಖಾಂತರ ಉಸಿರಾಟವನ್ನ ನಡೆಸೋಣ. ಎಡಬಳ್ಳಿಯ ಮೂಲಕ ಉಸಿರನ್ನ ತಗೊಳ್ಳಿ, ಎಡಬಳ್ಳಿಯ ಮುಖಾಂತರ ಹೊರಕ್ಕೆ ಬಿಡಿ. ಚಂದ್ರಾಲೋಮ ಪ್ರಾಣಾಯಾಮ. ಲೆಫ್ಟ್ ನಾಸ್ಟ್ರಿಲ್ ಇನ್ಸೈಡ್, ಲೆಫ್ಟ್ ನಾಸ್ಟ್ರಿಲ್ ಎಕ್ಸ್ಹೇಲ್. ಎಡಬಳ್ಳಿಯ ಮೂಲಕ ಪೂರಕ, ಎಡಬಳ್ಳಿಯ ಮೂಲಕ ರೇಚಕ. ಲೆಫ್ಟ್ ನಾಸಲ್ ಇನ್ಹೇಲ್, ಲೆಫ್ಟ್ ನಾಸಲ್ ಎಕ್ಸ್ಹೇಲ್. ಎಡಬಳ್ಳಿಯ ಮೂಲಕ ಉಸಿರನ್ನ ತಗೊಳ್ಳಿ, ಎಡಬಳ್ಳಿಯ ಮುಖಾಂತರ ಹೊರಕ್ಕೆ ಬಿಡಿ. ಎಡಬಳ್ಳಿಯ ಮುಖಾಂತರ ಉಸಿರನ್ನ ತಗೊಳ್ಳಿ, ಎಡಬಳ್ಳಿಯ ಮುಖಾಂತರ ಹೊರಕ್ಕೆ ಬಿಡಿ. ಎಡಬಳ್ಳಿಯ ಮೂಲಕ ಪೂರಕ, ಎಡಬಳ್ಳಿಯ ಮೂಲಕ ರೇಚಕ. ಎಡಬಳ್ಳಿಯ ಮೂಲಕ ನಿಧಾನವಾಗಿ ತಗೊಳ್ಳಿ, ಎಡಬಳ್ಳಿಯ ಮುಖಾಂತರ ಹೊರಕ್ಕೆ ಬಿಡಿ. ಲೆಫ್ಟ್ ನಾಸಲ್ ಇನ್ಹೇಲ್, ಲೆಫ್ಟ್ ನಾಸಲ್ ಎಕ್ಸ್ಹೇಲ್. ಇದಕ್ಕೆ ನಾವು ಚಂದ್ರಾಲೋಮ ಪ್ರಾಣಾಯಾಮ ಅಂತ ಕರಿತೀವಿ. ಇಲ್ಲಿ ನಾನು ಕೇವಲ 6 ಬಾರಿ ಮಾತ್ರ ಮಾಡಿಸ್ತೀನಿ. ಬಹುಶಃ ನೀವೆಲ್ಲ ಯೋಗ ಬಂಧುಗಳು ನಿಮ್ಗೆ ಗೊತ್ತಿರುತ್ತೆ, ಸಮಯದ ಅಭಾವ ಇರೋದ್ರಿಂದ 6 ನಿಮಿಷಗಳ ಕಾಲ ಮಾಡಿಸ್ತೀನಿ. ನಿಮ್ಗೆ ಯಾರಿಗೆ ಗೊತ್ತಿರೋದಿಲ್ಲ, ಕಡೆನಲ್ಲವರು ತಿರ್ಗ ಈ ಯೋಗ ತರಬೇತಿ ಮುಗಿದ ನಂತರ ನೀವು ಅದನ್ನ ಕೇಳ್ಬೋದು. ಎರಡನೆಯ ಪ್ರಾಣಾಯಾಮದ ಹೆಸರು ಉಷ್ಣ ಪ್ರಕೃತಿಗೆ ತೆಗೆದುಕೊಂಡು ಹೋಗುವ ಪ್ರಾಣಾಯಾಮ ಸೂರ್ಯಾಲೋಮ ಪ್ರಾಣಾಯಾಮ. ಸೂರ್ಯಾಲೋಮ ಪ್ರಾಣಾಯಾಮವನ್ನು ಯಥಾ ಪ್ರಕಾರ ಸಂಧ್ಯಾವಂದನ ಮುದ್ರೆಯಿಂದಲೇ ಮಾಡಬೇಕು. ಇಲ್ಲಿ ಏನು ಅಂತಂದ್ರೆ, ಇಲ್ಲಿ 4ನೇ ಬೆರಳೇನಿದೆ ಇದನ್ನ ನಾವು ಎಡಬಳ್ಳಿಯ ಮೇಲೆ ನಿಧಾನವಾಗಿ ಇಟ್ಕೋಬೇಕು. ಬಲಬಳ್ಳಿಯ ಮೂಲಕ ಉಸಿರನ್ನ ತಗೊಳ್ಳಿ, ಬಲಬಳ್ಳಿಯ ಮುಖಾಂತರ ಹೊರಕ್ಕೆ ಬಿಡಿ. ರೈಟ್ ನಸಲ್ ಇನ್ಹೇಲ್, ರೈಟ್ ನಸಲ್ ಎಕ್ಸ್ಹೇಲ್. ಬಲಬಳ್ಳಿಯ ಮೂಲಕ ಪೂರಕ, ಬಲಬಳ್ಳಿಯ ಮೂಲಕ ರೇಚಕ. ರೈಟ್ ನಸಲ್ ಇನ್ಹೇಲ್, ರೈಟ್ ನಸಲ್ ಎಕ್ಸ್ಹೇಲ್. ರೈಟ್ ನಸಲ್ ಇನ್ಹೇಲ್, ರೈಟ್ ನಾಸ್ಟ್ರಿಲ್ ಎಕ್ಸ್ಹೇಲ್. ಬಲಬಳ್ಳಿಯ ಮೂಲಕ ಉಸಿರನ್ನ ತಗೊಳ್ಳಿ, ಬಲಬಳ್ಳಿಯ ಮುಖಾಂತರ ಹೊರಕ್ಕೆ ಬಿಡಿ. ಬಲಬಳ್ಳಿಯ ಮುಖಾಂತರ ಅತ್ಯಂತ ದೀರ್ಘವಾಗಿ ಉಸಿರು ತಗೊಳ್ಳಿ, ಬಲಬಳ್ಳಿಯ ಮುಖಾಂತರ ಅತ್ಯಂತ ದೀರ್ಘವಾಗಿ ಹೊರಕ್ಕೆ ಬಿಡಿ. ಅತ್ಯಂತ ದೀರ್ಘವಾದ ಉಸಿರಾಟ ನಿಮ್ಮದಾಗಿದೆ, ಹಾಗೂ ಎಲ್ಲಾ ಉಸಿರಾಟಗಳು ಸಹ ಅತ್ಯಂತ ಸಹಜ ಪ್ರಕ್ರಿಯೆಯಿಂದ ಕೂಡಿದೆ. ಎಷ್ಟು ಸಲ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ, ಪ್ರತಿನಿತ್ಯ ನೀವು 20 ಬಾರಿ ಈ ಉಸಿರಾಟವನ್ನು ನಡೆಸಬೇಕು. ಪ್ರತಿನಿತ್ಯ 20 ಬಾರಿ ಈ ಉಸಿರಾಟವನ್ನ ನಡೆಸಬೇಕು. ಈಗ ಮುಂದಿನ ಅಭ್ಯಾಸ ಚಂದ್ರಭೇದನ ಪ್ರಾಣಾಯಾಮ, ಸಂಧ್ಯಾವಂದನ ಮುದ್ರೆ. ಎಡಬಳ್ಳಿಯ ಮುಖಾಂತರ ಉಸಿರನ್ನು ತಗೊಳ್ಳಿ, ಬಲಬಳ್ಳಿಯ ಮುಖಾಂತರ ಹೊರಕ್ಕೆ ಬಿಡೋಣ. ಎಡಬಳ್ಳಿಯ ಮೂಲಕ ಪೂರಕ, ಬಲಬಳ್ಳಿಯ ಮೂಲಕ ರೇಚಕ. ಲೆಫ್ಟ್ ನಾಸಲ್ ಇನ್ಹೇಲ್, ರೈಟ್ ನಾಸಲ್ ಎಕ್ಸ್ಹೇಲ್. ಲೆಫ್ಟ್ ನಾಸ್ಟ್ರಿಲ್ ಇನ್ಹೇಲ್, ರೈಟ್ ನಾಸ್ಟ್ರಿಲ್ ಎಕ್ಸ್ಹೇಲ್. ಎಡಬಳ್ಳಿಯ ಮೂಲಕ ಪೂರಕ, ಬಲಬಳ್ಳಿಯ ಮೂಲಕ ರೇಚಕ. ಎಡಬಳ್ಳಿಯ ಮೂಲಕ ಪೂರಕ, ಬಲಬಳ್ಳಿಯ ಮೂಲಕ ರೇಚಕ. ಎಡಬಳ್ಳಿಯ ಮುಖಾಂತರ ಉಸಿರು ತಗೊಳ್ಳಿ, ಬಲಬಳ್ಳಿಯ ಮುಖಾಂತರ ಹೊರಕ್ಕೆ ಬಿಡಿ. ಎಡಬಳ್ಳಿಯ ಮೂಲಕ ಪೂರಕ, ಬಲಬಳ್ಳಿಯ ಮೂಲಕ ರೇಚಕ. ರಿಲ್ಯಾಕ್ಸ್. ಬಿಡಿ. ಎಡಬಳ್ಳಿಯ ಮುಖಾಂತರ ಉಸಿರು ತಗೊಳ್ಳಿ, ಬಲಬಳ್ಳಿಯ ಮುಖಾಂತರ ಹೊರಕ್ಕೆ ಬಿಡಿ. ಬಲಬಳ್ಳಿಯ ಮೂಲಕ ಪೂರಕ, ಎಡಬಳ್ಳಿಯ ಮೂಲಕ ರೇಚಕ. ಎಡಬಳ್ಳಿಯ ಮೂಲಕ, ಬಲಬಳ್ಳಿಯ ಮೂಲಕ ಪೂರಕ, ಎಡಬಳ್ಳಿಯ ಮೂಲಕ ರೇಚಕ. ಬಲಬಳ್ಳಿಯ ಮುಖಾಂತರ ಉಸಿರು ತಗೊಳ್ಳಿ, ಎಡಬಳ್ಳಿಯ ಮುಖಾಂತರ ಹೊರಕ್ಕೆ ಬಿಡಿ. ಬಲಬಳ್ಳಿಯ ಮುಖಾಂತರ ಉಸಿರು ತಗೊಳ್ಳಿ, ಎಡಬಳ್ಳಿಯ ಮುಖಾಂತರ ಹೊರಕ್ಕೆ ಬಿಡಿ. ರೈಟ್ ನಸಲ್ ಡೀಪ್ ಇನ್ಹೇಲ್, ಲೆಫ್ಟ್ ನಸಲ್ ಎಕ್ಸ್ಹೇಲ್. ರಿಲ್ಯಾಕ್ಸ್. ಪ್ರತಿನಿತ್ಯ 20 ಬಾರಿ ಈ 4 ಪ್ರಾಣಾಯಾಮಗಳ ಜೊತೆಯಲ್ಲಿ 72,000 ನರನಾಡಿಗಳಿಗೆ ಚೈತನ್ಯ ಶಕ್ತಿಯನ್ನು ಕೊಡ್ತಕ್ಕಂಥ ಇನ್ನೊಂದು ಪ್ರಾಣಾಯಾಮ ನಾಡಿ ಶೋಧಿ ಪ್ರಾಣಾಯಾಮ ಅಥವಾ ನಾಡಿ ಶೋಧನ ಪ್ರಾಣಾಯಾಮ ಅಂತ ಕರೀತೀವಿ. ಇರ್ತಕ್ಕಂಥದ್ದು ಶರೀರದಲ್ಲಿ 72,000 ನರನಾಡಿಗಳಿದೆ. ಪ್ರಪಂಚದಲ್ಲಿ 72,000 ಕಾಯಿಲೆಗಳಿದೆ. ಈ 72,000 ಕಾಯಿಲೆಗಳನ್ನ ಈ 72,000 ನರನಾಡಿಗಳ ಮುಖಾಂತರ ಶುದ್ಧೀಕರಿಸಿಕೊಂಡು ನಿಯಂತ್ರಣಕ್ಕೆ ಒಳಪಡಿಸುವ ಏಕೈಕ ವಿದ್ಯೆಯೇ ನಾಡಿ ಶೋಧನ ಪ್ರಾಣಾಯಾಮ. ಇಲ್ಲೂ ಸಹ ನಮ್ಮ ವಿಷಯ ಅತ್ಯಂತ ನಿಧಾನವಾಗಿರಬೇಕು, ಶಬ್ದರಹಿತವಾಗಿರಬೇಕು, ತಡೆರಹಿತವಾಗಿರಬೇಕು.
ಉಸಿರಾಟ ನಮ್ಮದಾಗಿರಬೇಕು ಹಾಗೂ ನಮ್ಮ ಉಸಿರು ಸಹಜವಾದ ಉಸಿರಾಟ ಆಗಿದೆ. ಈಗ ಪ್ರಾರಂಭ ಮಾಡೋಣ. ನಗ್ತಾ ಮಾಡಿ. ಎಸ್ ಥಾಟ್. ಎಸ್. ಎಡ ಮಳ್ಳೆ ಮೂಲಕ ಪೂರಕ, ಬಲ ಮಳ್ಳೆ ಮೂಲಕ ರೇಚಕ, ಬಲ ಮಳ್ಳೆ ಮುಖಾಂತರ ಮುಕ್ತ ಮಾಡಿ, ಎಡ ಮಳ್ಳೆ ಮುಖಾಂತರ ಮಡಕೆ ಬಿಡಿ, ಎಡ ಮಳ್ಳೆ ಮೂಲಕ ಪೂರಕ, ಬಲ ಮಳ್ಳೆ ಮುಖಾಂತರ ರೇಚಕ, ಬಲ ಮಳ್ಳೆ ಮುಖಾಂತರ ಪೂರಕ, ಎಡ ಮಳ್ಳೆ ಮುಖಾಂತರ ರೇಚಕ, ಎಡ ಮಳ್ಳೆ ಮೂಲಕ ಪೂರಕ, ಬಲ ಮಳ್ಳೆ ಮೂಲಕ ರೇಚಕ, ಬಲ ಮಳ್ಳೆ ಮೂಲಕ ಪೂರಕ, ಎಡ ಮಳ್ಳೆ ಮೂಲಕ ರೇಚಕ. ಲೆಫ್ಟ್ ನಾಸ್ಟ್ರಿಲ್ ಡೀಪ್ ಇನ್ಹೇಲ್, ರೈಟ್ ನಾಸ್ಟ್ರಿಲ್ ಎಕ್ಸೇಲ್. ಯಶಸ್ಸುವರೆಗೂ ಮಾಡ್ತಕ್ಕಂಥ ಪ್ರತಿಯೊಂದು ಸಜೀವಿಗಳು ಮಾಡ್ತಕ್ಕಂಥ ಪ್ರಾಣಾಯಾಮ ಅದಕ್ಕೆ ನಾವೇನಂತ ಕರಿತೀವಿ? ಸುಖ ಪ್ರಾಣಾಯಾಮ ಅಂತ ಕರಿತೀವಿ. ಸುಖ ಪ್ರಾಣಾಯಾಮವನ್ನ ಮಾಡ್ತಾ ನಮ್ಮ ಶರೀರಕ್ಕೂ ಸ್ವಲ್ಪ ಚಾಲನೆ ಶಕ್ತಿಯನ್ನ ಕೊಡೋಣ. ಎಸ್. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ಉಸಿರನ್ನ ತಗೊಳ್ಳಿ, ಹೊರಕ್ಕೆ ಹಾಕಿ, ದೀರ್ಘವಾಗಿ ತಗೊಳ್ಳಿ, ದೀರ್ಘವಾಗಿ ಹಾಕಿ. ಇನ್ಹೇಲ್, ಎಕ್ಸೇಲ್, ಪೂರಕ, ರೇಚಕ, ಪೂರಕ, ರೇಚಕ. ಉಸಿರು ಮಾಡಿ, ಹೊರಕ್ಕೆ ಹಾಕಿ, ರಿಲ್ಯಾಕ್ಸ್. ಈಗ ಇರ್ತಕ್ಕಂತಹ 6 ಬಗೆಯ ಪ್ರಾಣಾಯಾಮಗಳನ್ನ ನೀವು ಇವತ್ತಿನ ದಿವಸ ಇಲ್ಲಿ ಕಲ್ತಿದ್ದೀರಿ. ಸರ್, ಇದು 20 ನಿಮಿಷ ನೀವು ನಮ್ಗೆ ಹೇಳ್ಕೊಟ್ಬಿಟ್ರೆ ನಮ್ಗೆ ಇದು ಗೊತ್ತಾಗಲಿಲ್ಲ ಸರ್, ಬಹಳ ಸಂತೋಷ. ತರಗತಿ ಮುಗಿದ ಹೇಳಿ ಇನ್ನೊಂದ್ಸಲ ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ. ಅನಂತರ ಇದನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಮೈಸೂರು ಯೋಗಶಾಲಾ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನೋಡಿದ್ರೆ ಪ್ರಾಣಾಯಾಮಗಳು ಅಂತಾನೆ ಒಂದು ವಿಭಾಗ ಇದೆ. ಪ್ರಾಣಾಯಾಮದಲ್ಲಿ ಎಲ್ಲಾ ರೀತಿಯ ಪ್ರಾಣಾಯಾಮಗಳು ಸಹ ಇರುತ್ತೆ, ಉಸಿರಾಟದ ಕ್ರಮಗಳು ಸಹ ಇದೆ. ಅದನ್ನ ನೀವು ಫಾಲೋ ಮಾಡಬಹುದು. ಈಗ ವ್ಯಾಖ್ಯಾಪ್ತಿಗಳು ಪ್ರತಿಯೊಬ್ಬರು ಒಂದು ಮೊಬೈಲ್ ಯುಗದಲ್ಲಿ ನಾವು ಜೀವನವನ್ನ ನಡೆಸ್ತಾ ಇದ್ದೀವಿ. ದಯಮಾಡಿ ನೀವೆಲ್ಲ ಏನ್ ಮಾಡ್ಬೋದು, ಯೂಟ್ಯೂಬ್ ಚಾನಲ್ ಅಲ್ಲಿ ಮೈಸೂರು ಯೋಗಶಾಲಾ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಕೊಟ್ಟಾಗ ಪ್ರಾಣಾಯಾಮದ ಬಗ್ಗೆ ನಿಮ್ಗೆ ಅಲ್ಲಿ ಮಾಹಿತಿ ಸಿಗುತ್ತೆ. ಇಲ್ಲಿಗೆ ಪ್ರಾಣಾಯಾಮವನ್ನ ಒಂದು ತರಗತಿ ಈಗ ಮುಗಿದಿದೆ. ಈ ಪ್ರಾಣಾಯಾಮವನ್ನ ಯಾವಾಗ ಮಾಡಬೇಕು ಅಂತಕ್ಕಂಥದ್ದು ನಿಮಗೆ ಸೂಚನೆಯನ್ನ ಕೊಟ್ಟೇನೆ. ಖಾಲಿ ಹೊಟ್ಟೆನಲ್ಲಿ ಬೆಳಗ್ಗೆ ಹೊತ್ತು ಮಾಡಬಹುದು, 4 ಗಂಟೆ ಹೊಟ್ಟೆ ಖಾಲಿ ಇದ್ದಾಗ ಮಾಡಬಹುದು. ತಿರ್ಗಾ ಸಂಜೆ ಸೂರ್ಯ ಮುಳುಗಿದ ಮೇಲೆ ಮಧ್ಯಾಹ್ನ 2:30, 3 ಗಂಟೆ ಒಳಗಡೆ ಊಟ ಮಾಡ್ಕೊಂಡು ಖಾಲಿ ಹೊಟ್ಟೆ ಇದ್ದಾಗ ಇದನ್ನ ಮಾಡಬಹುದು. ಇದನ್ನ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಕೇವಲ 20 ನಿಮಿಷ ನಾವು ಇದನ್ನ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ, ಶರೀರಕ್ಕೆ ಹೇಗೆ ನೆಮ್ಮದಿ ಸಿಗುತ್ತೆ ಅಂತ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಉದ್ಭವಿಸುತ್ತೆ. ಸರ್, ಇದು ಮಾಡ್ಕೊಡೋದ್ರಿಂದ ನಿಜವಾಗ್ಲೂ ನಮಗೆ ಸಿಗುತ್ತೆ ಸರ್ ಅಂತ ಸಕಾರಾತ್ಮಕವಾಗಿ ನಾವು ಯೋಚನೆ ಮಾಡೋಣ. ಒಂದು ಗಡಿಯಾರ ಇದೆ. ಗಡಿಯಾರಕ್ಕೆ ನಾವೇನ್ ಮಾಡ್ತೀವಿ, ಅದು ನಡಿಬೇಕು ಅಂತಂದ್ರೆ ಒಂದು 10 ರಿಂದ 12 ಸಲ ಕೀನ ಕೊಡ್ತೀವಿ. 24 ಗಂಟೆ ಇರುತ್ತೆ. ಈ ಶರೀರ ಅಂತಕ್ಕಂಥ ಒಂದು ಗಡಿಯಾರಕ್ಕೆ ಪ್ರಾಣಾಯಾಮ ಅಂತಕ್ಕಂಥ ಒಂದು ಕೀನ ಕೊಡೋದ್ರಿಂದ 24 ಗಂಟೆಗಳ ಕಾಲ ನಮ್ಮ ಶರೀರ ಸಮರ್ಪಕವಾಗಿ ಕೆಲಸ ಮಾಡುತ್ತೆ. ಬಂಧುಗಳೇ, ನಿಮ್ಗೆಲ್ಲ ಬರ್ತಾ ಇದೆ, ಜನ ಏನೇನೋ ಆಹಾರಗಳನ್ನ ಸೇವನೆ ಮಾಡ್ತಾ ಇದ್ದಾರೆ. ಅಪೋಲೋ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆಗಳಿಗೆ ಸೇರ್ತಾ ಇದ್ದಾರೆ. ಕಾಯಿಲೆ ಕಷ್ಟಗಳು ಬರ್ತಾ ಇದೆ. ಕೊಲೆಸ್ಟ್ರಾಲ್ ಅಂಶಗಳು ಜಾಸ್ತಿ ಆಗ್ತಾ ಇದೆ. ಈ ಕೊಲೆಸ್ಟ್ರಾಲ್ ಅಂಶಗಳು ಏನಿದೆ ಅದೆಲ್ಲಾನು ಬಗೆಹರಿಯೋದಕ್ಕೆ ಅಪೋಲೋ ಆಸ್ಪತ್ರೆಯಲ್ಲಿರ್ತಕ್ಕಂಥ ತಜ್ಞರೇನೆ ನೀವು ಪ್ರಾಣಾಯಾಮವನ್ನ ಮಾಡಿರ್ತಾರೆ, ಆಪರೇಷನ್ ಅನ್ನ ಮಾಡ್ತಾರೆ, ಎಂಜಿಯೋಪ್ಲಾಸ್ಟಿಗಳನ್ನ ಮಾಡ್ತಾರೆ. ಎಲ್ಲ ಮುಗಿದ್ಮೇಲೆ ಒಂದು ವಾಕಿಂಗ್ ಮಾಡಿ, ನಂತರ ಏನ್ ಮಾಡಿ, ಪ್ರಾಣಾಯಾಮವನ್ನ ಮಾಡಿ ನಿಮ್ಮ ಶರೀರವನ್ನ ನಿಯಂತ್ರಣ ಇಟ್ಕೊಳ್ಳಿ. ನಾವು ಕೊಡ್ತಕ್ಕಂಥದ್ದು ಏನಿದೆ ಮೆಡಿಸನ್, ಇದು ನಿಮ್ಮನ್ನ ಸ್ವಲ್ಪ ಪ್ರಮಾಣದಲ್ಲಿ ಇದು ಕಾರ್ಯ ಮಾಡಿದ್ರೆ ಅದು ಪರಿಪೂರ್ಣ ಪ್ರಮಾಣದಲ್ಲಿ ಅದು ಕೆಲಸ ಮಾಡಿ ನೀವು ಆರೋಗ್ಯಪೂರ್ಣವಾಗಿರ್ಬೇಕು ಅಂತಂದ್ರೆ ಕೊಲೆಸ್ಟ್ರಾಲ್ ಅಂಶಗಳೆಲ್ಲ ನಿಮ್ಮ ಶರೀರದಲ್ಲಿ ಕಡಿಮೆ ಆಗಬೇಕು, ಹೃದಯಾಘಾತಗಳು ಕಡಿಮೆ ಆಗಬೇಕು, ಮನಸ್ಸಿಗೆ ನೆಮ್ಮದಿ ಸಿಗಬೇಕು, ರಕ್ತದೊತ್ತಡ ಕಡಿಮೆ ಆಗಬೇಕು, ಸಕ್ಕರೆ ಕಾಯಿಲೆ ನಿವಾರಣೆ ಆಗಬೇಕು, ನಿಯಂತ್ರಣಕ್ಕೆ ಒಳಗಾಗಬೇಕು ಅಂತಂದ್ರೆ ನಿರತರಾಗಿರ್ತಕ್ಕಂಥ ಇಂಗ್ಲಿಷ್ ವೈದ್ಯರುಗಳೇ, ಆಂಗ್ಲ ವೈದ್ಯರುಗಳೇ ನಿಮ್ಗೆ ಏನ್ ಹೇಳ್ತಾರೆ, ಆಂಗ್ಲ ವೈದ್ಯರುಗಳೇ ಪ್ರಾಣಾಯಾಮವನ್ನ ಮಾಡಿರ್ತಾರೆ. ಯಾಕೆಂದ್ರೆ ಈಗ ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗಿರೋರು ಆಸನ ಮಾಡಕ್ ಆಗಲ್ಲ, ತುಂಬಾ ಬಿಪಿ ಇರೋರ ಆಸನ ಮಾಡಕ್ ಆಗಲ್ಲ, ವಯಸ್ಸಾಗಿರ್ತಕ್ಕಂಥವ್ರು ಆಸನ ಮಾಡಕ್ ಆಗಲ್ಲ. ಚಿಕ್ಕ ವಯಸ್ಸು ಹುಡುಗರು ಮಾಡ್ಬಿಡ್ತಾರೆ, ಸರ್ಕಸ್ ತರ ಎಳಿತಾರೆ. ಆದ್ರೆ ಅವ್ರಿಗೆ ಮುಂದೆ ಹೋಗ್ತಾ ಅಡ್ಡ ಪರಿಣಾಮಗಳನ್ನ ಬೀಳುತ್ತೆ. ಸರಿಯಾಗಿರ್ತಕ್ಕಂಥ ಯೋಗ ಗುರುಗಳಿಂದ ಯೋಗ ಕಲಿಯ ಹೋದ್ರೆ ಯೋಗಾಭ್ಯಾಸಗಳು ಸಹ ಅಡ್ಡ ಪರಿಣಾಮಗಳನ್ನ ಬೀಳುತ್ತೆ. ಹಾಗಾಗಿ ಜನಸಾಮಾನ್ಯರು ಸುಲಭವಾಗಿ ಜೀವಿತಾವಧಿಯಲ್ಲಿ ಸಂತೋಷವಾಗಿ ಇರಬೇಕು ಅಂತಂದ್ರೆ ಯೋಗ, ಅಷ್ಟಾಂಗ ಯೋಗದಲ್ಲಿ ಇರ್ತಕ್ಕಂಥ 4ನೇ ಭಾಗ ಪ್ರಾಣಾಯಾಮ ನಮ್ಗೆ ಏನ್ ಕೊಡ್ತಾ ಇದೆ, ಪ್ರಾಣಾಯಾಮ ನಮಗೆ ಸುಂದರವಾಗಿರ್ತಕ್ಕಂಥ ಬದುಕನ್ನ ಕೊಡ್ತಾ ಇದೆ. ನಾವು ಅಳವಡಿಸ್ಕೊಂಡ್ರೆ ನಾವು ಹೇಗಿರ್ಬೋದು, ಸುಖಕರವಾಗಿ ಇರ್ಬೋದು. ಪ್ರತಿಯೊಬ್ಬರು ಸಹ ತಂದೆ ತಾಯಿ ಇದ್ದಾರೆ, ಅಣ್ಣ ತಮ್ಮಂದ್ರು ಇದ್ದಾರೆ, ಮನೆಯಲ್ಲಿ ಹೆಂಡತಿ ಇದ್ದಾರೆ, ಮಕ್ಕಳುಗಳಿದ್ದಾರೆ, ಮೊಮ್ಮಕ್ಕಳುಗಳು ಸಹ
ಇದ್ದಾರೆ. ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವಾತಾವರಣದಲ್ಲಿ ನಮ್ಮ ಮೇಲ್ಪಟ್ಟ ಅಧಿಕಾರಿಗಳು ಇದ್ದಾರೆ, ಕೆಳಪಟ್ಟ ಅಧಿಕಾರಿಗಳು ಇದ್ದಾರೆ, ಸಹೋದ್ಯೋಗಿಗಳು ಸಹ ಇದ್ದಾರೆ. ಇಲ್ಲೆಲ್ಲ ನಾವು ಹೋದಾಗ ನಾವು ನೆಮ್ಮದಿಯಾಗಿದ್ದೀವಾ? ನಾವು ನೆಮ್ಮದಿಯಾಗಿದ್ದೀವಾ ಅಂತ ಪ್ರಶ್ನೆ ಬಂದಾಗ ನಕಾರಾತ್ಮಕವಾಗಿ ನಾವು ಯೋಚನೆ ಮಾಡಿದ್ರೆ ಖಂಡಿತವಾಗೂ ನಾವು ನೆಮ್ಮದಿಯಾಗಿಲ್ಲ. ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ ನಾವು ಹೇಗಿದ್ದೀವಿ? ನೆಮ್ಮದಿಯಾಗಿದ್ದೀವಿ. ನಾವು ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕಾ? ನಾವು ಯಾವುದೇ ಯಾರಾದ್ರೂ ಯೋಗ ಪ್ರಕಾಶ್ ಅವರೇ ಒಳ್ಳೆ ಯೋಗದ ಗುರುಗಳು, ನೀವು ದೇವರನ್ನ ನೋಡಿದ್ದೀರಾ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಯೋಗ ಪ್ರಕಾಶ್ ಅವರು ಖಂಡಿತಲ್ಲೂ ನೋಡಿದ್ದೀನಿ ಅಂತಾರೆ. ಯಾರು ದೇವಸ್ಥಾನ ನೋಡಿದಾರ? ದೇವಸ್ಥಾನದಲ್ಲಿ ನೋಡಿಲ್ಲ ಅವರು ದೇವರನ್ನ ನೋಡ್ತಾರೆ. ಯಾರಲ್ಲಿ ನೋಡ್ತಾರೆ ಗೊತ್ತೇ? ಅವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳನ್ನ ನಾವು ದೇವರು ಅಂತ ಭಾವಿಸ್ಕೊಂಡ್ರೆ ಅದಕ್ಕಿಂತ ದೊಡ್ಡ ವಿದ್ಯೆ ಬೇರೆ ಇಲ್ಲ, ಅದಕ್ಕಿಂತ ದೊಡ್ಡ ಗೌರವ ಇನ್ನೊಂದಿಲ್ಲ. ಪ್ರತ್ಯಕ್ಷ ದೇವರು ನಮ್ಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಂದ್ರೇನೆ ಇರೋ ಪ್ರತ್ಯಕ್ಷವಾಗಿರ್ತಕ್ಕಂಥ ದೇವರು. ಅಮ್ಮ ನೀನೇನ್ ಮಹಾ ಮಾಡ್ಬಿಟ್ಟಿದ್ಯಾ, ಅಪ್ಪ ನೀನೇನ್ ಮಹಾ ಮಾಡ್ಬಿಟ್ಟಿದ್ಯಾ, ಯಾರು ಮಾಡದೇ ಇರೋದೇ ನೀನೇನ್ ಮಾಡಿಲ್ಲ, ನಮ್ಗೆ ವಿದ್ಯೆ ಕೊಟ್ಟಿದ್ಯಾ, ಕೆಲಸ ಕೊಟ್ಟಿದ್ಯಾ, ಎಲ್ಲ ಅಪ್ಪ ಅಮ್ಮಂದ್ರು ಮಾಡೋದು ಇಷ್ಟೇನೆ. ನೀನ್ ನಮ್ಗೆ ಆಸ್ತಿ ಕೊಟ್ಟಿದ್ಯಾ, ಮನೆ ಕೊಟ್ಟಿದ್ಯಾ, ಮಠ ಕೊಟ್ಟಿದ್ಯಾ, ಸೈಟ್ ಕೊಟ್ಟಿದ್ಯಾ, ಈ ತರ ಪ್ರಶ್ನೆಗಳಿರ್ತಕ್ಕಂತಹ ಒಂದು ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ. ಪ್ರಪ್ರಥಮವಾಗಿ ನಾವು ನಮ್ಮ ಮಕ್ಕಳಿಗೆ ಬುದ್ಧಿ ಹೇಳೋದಕ್ಕಿಂತ ಮುಂಚೆ ನಾವುಗಳು ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಂದರಿಗೆ ನಾವೇನ್ ಮಾಡ್ಬೇಕು ಅಂದ್ರೆ ಅತ್ಯಂತ ಗೌರವಪೂರ್ಣವಾಗಿ ಪೂಜ್ಯ ಭಾವನೆಯಿಂದ ನೋಡ್ಕೋಬೇಕು. ಎಂತ ತಂದೆಯರಾದ್ರೂ ಎಂತ ತಾಯಿಯರಾದ್ರೂ ಸಹ ಅವ್ರು ಯಾರಿಗೆ ಗೌರವ ಕೊಡ್ತಾರೆ ಗೊತ್ತಾ? ಅವ್ರ ಮಕ್ಕಳಿಗೆ ಗೌರವ ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಜನ್ಮ ಕೊಟ್ಟಿರ್ತಕ್ಕಂಥವ್ರು ಪ್ರತ್ಯಕ್ಷ ದೇವರು ಯಾರು ಅಂತಂದ್ರೆ ನಮ್ಮ ತಂದೆ ತಾಯಿಗಳು. ಅಲ್ಲೂ ಕೆಲವು ಸಲ ಏನಾಗುತ್ತೆ, ತಾಯಿಗೆ ಹೆಣ್ಮಗಳ ಮೇಲೋ ತಂದೆಗೆ ಹೆಣ್ಮಗಳ ಮೇಲೋ ಒಂದು ಪ್ರೀತಿ ಇರುತ್ತೆ, ಸಹಜ. ಅವ್ರ ಪ್ರೀತಿ ಇದೆ ಅನ್ನೋ ಮಾತ್ರಕ್ಕೆ ನಮ್ಮಲ್ಲಿ ಗೌರವ ಇಲ್ಲ ಅಂತ ಅರ್ಥ ಇಲ್ಲ. ನಮ್ಮ ಕರ್ತವ್ಯವನ್ನ ನಾವು ನಿಷ್ಠೆಯಿಂದ ಮಾಡಿದ್ರೆ ನಮ್ಗೇನ್ ಸಿಗುತ್ತೆ? ನಮ್ಗೆ ಸಂತೋಷ ಅನ್ನೋದು ಸಿಗುತ್ತೆ. ಮೊದಲನೇ ವಾಕ್ಯ, ವ್ಯಕ್ತಿತ್ವ ವಿಕಸನದ ಮೊದಲನೇ ವಾಕ್ಯ ಏನು ಅಂತಂದ್ರೆ ಪ್ರಪ್ರಥಮವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಯಿಂದ ಸೇವೆ ಮಾಡಿ. ಸೇವೆ ಹೇಗ್ ಮಾಡ್ಬೇಕು? ಪ್ರತಿನಿತ್ಯ ಎದ್ದ ನಂತರ ಅವ್ರು ಒಂದು ಕಾಫಿ ತಗೊಂಡೋಗ್ಬಿಡಿ. ಅವ್ರು ಮಲಗಿರ್ತಕ್ಕಂತಹ ಹಾಸಿಗೆನಲ್ಲಿ ಅವ್ರೇನಾದ್ರು ಮಲಗಿರ್ತಕ್ಕಂಥ ಬೆಡ್ಶೀಟ್ ಗಳನ್ನ ನೀಟಾಗಿ ಬಿಡಿಸಿಡಿ. ಅವರು ಊಟೋಪಹಾರಗಳು ಸರಿಯಾದ ಟೈಮಿಗೆ ಅವ್ರು ತಗೊಳ್ತಾ ಇದ್ರ ತಗೊಳ್ಳೋದ್ರೆ ಅವ್ರಿಗೆ ಅದನ್ನ ಮಾಡ್ಕೊಡ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡಿ. ಆಮೇಲೆ ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾ ಒಳ್ಳೆ ಮಟ್ಟಿನಿಂದ ಅವ್ರನ್ನ ಕರ್ಕೊಂಡು ಹೋಗಿ ಟೈಮ್ ಟು ಟೈಮ್ ಅವ್ರ ಟ್ಯಾಬ್ಲೆಟ್ ಗಳನ್ನ ತಗೋತಾರ ಇಲ್ವಾ ಅದನ್ನೆಲ್ಲ ನೀವು ವಾಚ್ ಮಾಡಬೇಕು. ವಾಚ್ ಮಾಡಿ ತಂದೆ ತಾಯಿದ್ರೆ ನೀವು ಬಹಳ ಪರಮಪೂಜ್ಯವಾಗಿ ಗೌರವದಿಂದ ನೋಡ್ಕೊಂಡ್ರೆ ಆಯ್ತೆ ನೀವು ದೇವರ ಸೇವೆ ಮಾಡಿದ್ದೀರಿ. ನೀವು ಯಾವ್ದು ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ. ದೇವರ ಸೇವೆ ಯಾವ ಸೇವೆ? ತಂದೆ ತಾಯಿಯಂದರಿಗೆ ನೀವೇನು ಸೇವೆ ಮಾಡ್ತೀರಾ ಅದೇನೆ ನಿಜವಾದ ದೇವರ ಸೇವೆ. ಇದೇ ಮೊದಲನೆಯ ವ್ಯಕ್ತಿತ್ವ ವಿಕಸನದ ಒಳ್ಳೆಯ ಸುಂದರ ಸುಮಧುರ ಮಾತುಗಳು. ಇದನ್ನು ಪಾಠ ಹೇಳ್ಕೊಟ್ಟಿದ್ದಾರೆ. ಯಾರು ಬೋಧಕರಾಗಿದ್ದಾರೆ, ಯಾರು ಸ್ಕೂಲಲ್ಲಿ ಟೀಚರ್ ಆಗಿದ್ದಾರೆ, ನಮಗೆ ಯಾರು ಶ್ರೇಯಸ್ಸನ್ನ ಬಯಸ್ತಾರೆ ಅವರೆಲ್ಲ ನಮ್ಗೆ ಗುರು ಹಿರಿಯರು. ಅಣ್ಣ ಅಂದ್ರೆ ತಂದ್ಬಿಟ್ರೆ, ಗುರುಗಳೇ ಅಂತ ತಂದ್ಬಿಟ್ರೆ, ಸ್ವಲ್ಪ ವಯಸ್ಸಾದವರಿಗೆ ನಾವು ಕಾಲ ಬಿದ್ದು ನಮಸ್ಕಾರ ಮಾಡಿದ್ರೆ, ಪೂಜ್ಯ ಭಾವನೆಯಿಂದ ಅವ್ರನ್ನ ಮಾತಾಡ್ಸಿದ್ರೆ, ವಯಸ್ಸಾಗಿರೋರೆಲ್ಲ ನಡ್ಕೊಂಡು ಹೋಗುವಾಗ ಒಂದು ಊರು ಹೋದಾದ್ರೆ ತಪ್ಪು ಅವ್ರಿಗೆ ಏನೋ ಒಂದು ಬೇಕು ಬೇಡ ಇರುತ್ತೆ, ಒಂದು ಕಾಫಿನೋ ಟೀನೋ ಗುರುಗಳೇ ತಗೊಳ್ಳಿ ಅಂತ ಹೇಳಿದ್ರೆ ಅವರು ನಮ್ಮನ್ನ ಎಷ್ಟು ಗೌರವದಿಂದ ನೋಡ್ಕೊಳ್ತಾರೆ ಗೊತ್ತಾ? ಅಯ್ಯೋ ನಿನ್ಗೇನಾಗಿದೆ, ವಯಸ್ಸಾಗಿದೆ, ನಾವು ನೀನ್ ನೋಡ್ಕೊಳಕ್ಕಾಗಲ್ಲ, ನಿಂದಿದ್ದೆ ರಾಮಾಯಣ ಅಂತ ನಾವ್ ಇದ್ರ ಹೋದ್ರೆ ಅವರು ನಮ್ಮನ್ನ ದ್ವೇಷಿಸ್ತಾರೆ. ಅದ್ರಲ್ಲಿ ಎಲ್ಲಾ ಗುರು ಹಿರಿಯರನ್ನ ನಾವು ಚೆನ್ನಾಗಿ ಬಯಸ್ತಾರೆ. ವಯಸ್ಸಾಗಿರುತ್ತೆ, ಆ ವಯಸ್ಸಲ್ಲಿ ಅವ್ರಿಗೆ ಏನೋ ಮಾಡಕ್ ಆಗಲ್ಲ. ನೀವು ಗೌರವದಿಂದ ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ನೋಡಪ್ಪ ನನ್ನ ಮಕ್ಕಳ ನೋಡ್ಕೊಳ್ದೆ ಹೋದ್ರೆ ನಮ್ಮ ಮನೆ ಪಕ್ಕದ ಮನೆಯವನು ಹೊರಗಡೆ ಹೋಗೋನು ನನಗೆ ತುಂಬಾ ಗೌರವ ಕೊಡ್ತಾ ಇದ್ದಾನಪ್ಪ ಅಂತ ಅವ್ರ ಆತ್ಮಕ್ಕೆ ಒಂದು ತೃಪ್ತಿ ಸಿಗುತ್ತೆ. ಆತ್ಮಕ್ಕೆ ತೃಪ್ತಿ ಏನ್ ಸಿಗುತ್ತೆ ಅದೇ ಪುಣ್ಯ, ಅದೇ ಸ್ವರ್ಗ. ನಮ್ಗೆ ಅದನ್ ಬಿಟ್ಟು ಬೇರೆ ಸ್ವರ್ಗ ನಾವು ನೋಡೋಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಗೆ ಯಾರ್ಯಾರೋ ನಿಮ್ಮ ಚಿಂತನೆಯನ್ನ ಮಾಡ್ತಾರೆ, ಯಾರ್ಯಾರೋ ನಿಮ್ಗೆ ದಾರಿ ದೀಪವನ್ನ ತೋರಿಸ್ತಾರೆ ಅಂತವ್ರನ್ನೆಲ್ಲ ನೀವು ಗುರುಗಳು ಅಂತ ಭಾವಿಸಿ. ಗುರುಗಳು ಅಂತಂದ್ರೆ ಯೋಗ ಹೇಳ್ಕೊಟ್ಟರು ಮಾತ್ರ ಗುರುಗಳಲ್ಲ, ಪಾಠ ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳಲ್ಲ. ಗುರುಗಳು ಅಂತಂತವ್ರು ತಂದೆ ತಾಯಿಗಿಂತಾನು ದೊಡ್ಡವರು. ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಗುರು ಆಯ್ತೆ ಅವನ ಮಕ್ಕಳನ್ನ ಯಾರಲ್ಲಿ ನೋಡ್ತಾನೆ ಗೊತ್ತಾ? ಅವ್ರ ಶಿಷ್ಯರನ್ನ ಅವನು ನೋಡ್ತಾ ಬರ್ತಾನೆ. ನಂತರ ಕುಟುಂಬದ ಸದಸ್ಯರನ್ನು ಪ್ರೀತಿಸಿ. ಈಗ ಅಣ್ಣಂದ್ರಿದ್ದಾರೆ, ತಮ್ಮಂದ್ರಿದ್ದಾರೆ, ಅಕ್ಕ ಇದ್ದಾರೆ, ತಂಗಿಯರಿದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಆಸ್ತಿ ಪಾಸ್ತಿ ವಿಷಯಗಳಲ್ಲಿ, ಹಣಕಾಸಿನ ವಿಷಯಗಳಲ್ಲಿ, ಬಟ್ಟೆ ಬರೆ ವಿಷಯಗಳಲ್ಲಿ ಎಲ್ಲ ತಾರತಮ್ಯ ವಿಷಯಗಳಾದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿನಿತ್ಯ ಜಗಳನ್ನ ಮಾಡ್ತಾ ಇರ್ತೀವಿ. ನಾವು ಸೋಲ್ಬೇಕು. ಏನ್ ಮಾಡ್ಬೇಕು? ಸೋಲ್ಬೇಕು. ಈಗ ನಾನ್ ಬಟ್ಟೆ ತೊಗೊಳೋದ್ರ ಜೊತೆ ನನ್ನ ತಮ್ಮನ ಜೊತೆ ಬಟ್ಟೆ ತೊಗೊಂಡ್ರೆ ಅಯ್ಯೋ ನಮ್ಮ ಅಣ್ಣ ನಮ್ಮ ತಂದೆ ಸಮಾನ ಕಣಪ್ಪ ಅಂತ ಎಷ್ಟು ಪ್ರೀತಿಸ್ತಾರಲ್ವ. ನಮ್ಮ ತಂದೆ ತಾಯಿದ್ರು ಒಂದ್ ಒಳ್ಳೆ ಬಟ್ಟೆ ನಾವು ಪಡಿಸ್ಬಿಟ್ರೆ ಎಷ್ಟು ಪ್ರೀತಿಸ್ತಾರಲ್ವ. ನಮ್ ಚಿಕ್ಕಪ್ಪ ಚಿಕ್ಕಮ್ಮಂದ್ರಿಗೆ ಹೋಗ್ಬಿಟ್ಟು ಕಾಲಲ್ಲಿ ನಮಸ್ಕಾರ ಮಾಡ್ಬಿಟ್ಟು ಒಂದು ಹಬ್ಬ ದಿವಸ ಆಯ್ತಾ ಒಂದು ಫಲ ತಾಂಬೂಲ ಕೊಟ್ಬಿಟ್ಟು ನಮಸ್ಕಾರ ಮಾಡಿದ್ರೆ ನನ್ನ ಮಕ್ಕಳಿಗಿಂತ ನಮ್ಮ ಅಣ್ಣನ ಮಕ್ಕಳು ನನಗೆ ಮಕ್ಕಳು ಕಂಡ್ರಿ.
ನನ್ನನ್ನು ಗೌರವಿಸೋದ್ರ ಕಡೆಯಿಂದ ಅತ್ಯಂತ ಪ್ರೀತಿಯಿಂದ ನೋಡ್ತಾರಲ್ಲ, ಆ ಸಂತೋಷ ಯಾರಿಗೂ ಸಿಗಲ್ಲ. ಅದು ಯೋಗದವರಿಗೆ ಮಾತ್ರ ಸಿಗುತ್ತೆ, ವ್ಯಕ್ತಿತ್ವ ವಿಕಸನ ಇರುವಂತವರಿಗೆ ಸಿಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಗುರು ಹಿರಿಯರನ್ನ ಅತ್ಯಂತ ಪೂರ್ಣವಾಗಿ ನಾವು ಗೌರವಿಸತಕ್ಕಂತ ಒಂದು ಕೆಲಸನ ಮಾಡಬೇಕು. ನಾಲ್ಕನೇದೇನು ಅಂತಂದ್ರೆ, ಯಾರು ತುಂಬಾ ಮಾತಾಡ್ತಾರೆ ಅಂತವ್ರಿಗೆ ಸಮಾಜದಲ್ಲಿ ಗೌರವ ಇರಲ್ಲ. ಅವನ ಕಡೆಗೆ ಅವ್ನ ತಲೆಹರಟೆ, ಅವ್ನು ತುಂಬಾ ಮಾತಾಡ್ತಾನೆ, ಯಾವಾಗಲೂ ಮಾತಾಡ್ತಾನೆ ಇರ್ತಾನೆ, ಅವನ ಮಾತಿಗೆ ಯಾವುದೇ ಬೆಲೆಗಳು ಇಲ್ಲ, ಅವ್ನು ಬರೀ ಮಾತಾಡ್ತಾನೆ, ಕಾರ್ಯರೂಪದಲ್ಲಿ ಅವನೇನೋ ತಂದಿಲ್ಲ. ಈ ತರ ಮಾತುಗಳನ್ನ ನಾವು ಪ್ರತಿನಿತ್ಯ ಕೇಳ್ತಾ ಇದ್ದೀವಿ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ನಾವ್ ಏನೇ ಕೆಲಸ ಮಾಡ್ಬೇಕೋ ಅದು ಕ್ರಿಯಾತ್ಮಕವಾಗಿರ್ಬೇಕು. ನಾವು ಮಾಡ್ತಕ್ಕಂಥ ಕೆಲಸ ಇರಬೇಕು, ಕ್ರಿಯಾತ್ಮಕವಾಗಿರ್ಬೇಕು. ಮಾತಾಡಕ್ ಹೋಗ್ಬೇಕು. ಈಗ ನಾವು ಹೆಂಡತಿ ಕೋಪಿಸ್ಕೊಂಡ್ರು ಮಾತಾಡ್ಬೇಡಿ, ತಂದೆ ತಾಯಿ ಕೋಪಿಸ್ಕೊಂಡ್ರು ಮಾತಾಡ್ಬೇಡಿ, ಕಚೇರಿ ಮೇಲೆ ಅಧಿಕಾರಿಗಳು ಕೋಪಿಸ್ಕೊಂಡ್ರು ನೀವು ಮಾತಾಡ್ಬೇಡಿ. ನೀವು ಮೌನವಾಗಿರಿ. ನೀವ್ ಎಷ್ಟು ಮೌನವಾಗಿರ್ತೀರಾ ಅಷ್ಟು ಅವ್ರ ಕೋಪ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅವರ ಒಳ್ಳೆಯ ಕೃಪಾ ದೃಷ್ಟಿ ನಮ್ಮ ಮೇಲೆ ಇರುತ್ತೆ. ಹಾಗಾಗಿ ಮಾತನ್ನ ಏನ್ ಮಾಡ್ಬೇಕು, ಮಾತನ್ನ ನಾವು ಕಡಿಮೆ ಮಾಡ್ಬೇಕು. ಕರ್ತವ್ಯದಲ್ಲಿ ಶ್ರದ್ಧೆ ಇರಲಿ. ನಾವು ಮಾಡ್ತಕ್ಕಂಥ ಕೆಲಸ ಸರಿ ಇದೆ ಅಂತಂದ್ರೆ 1000 ಜನ 1000 ಹೇಳಿ, ನೀನ್ ಇದ್ ಮಾಡ್ತಿರೋ ಸರಿ ಇಲ್ಲ. ನಿಮ್ಮ ಮನೆ ಬೀದಿನ ನೀವು ಕಸ ಗುಡಿಸಿಲ್ಲ, ಗಂಡಸರ ಕಸ ಗುಡಿಸ್ಕೊಳ್ಳೋದು ಸರಿ ಇಲ್ಲ, ಅದು ಬೇಕಾಗಿಲ್ಲ. ನಮ್ಮನೆ ನಮ್ ಕಸ ಗುಡಿಸ್ತೀವಿ. ಅವ್ರು ಏನೇ ಹೇಳಿ, ನಮ್ಮ ಕರ್ತವ್ಯದಲ್ಲಿ ಮಾತ್ರ ನಮ್ಗೇನಿರ್ಬೇಕು, ಶ್ರದ್ಧೆ ಇರಬೇಕು. ನಾವು ಕೆಲಸಕ್ಕೆ ಸೇರೋದಕ್ಕಿಂತ ಮುಂಚೆ ಎಲ್ಲಾ ಕಚೇರಿನಲ್ಲೂ ಅಷ್ಟೇ, ಏನೋ ಒಂದು ಅಟೆಂಡರ್ ಕೆಲಸ ಕೊಟ್ಟರು ಪರವಾಗಿಲ್ಲಪ್ಪ ಅಂತ ನಾವು ಹೋಗಿರ್ತೀವಿ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಮ್ಗೆ ಒಂದು ಫಸ್ಟ್ ಡಿವಿಷನ್ ಸೆಕೆಂಡ್ ಡಿವಿಷನ್ ಕೊಡ್ತಾರೆ. ನಾವು ಅಲ್ಲಿ ತೃಪ್ತಿ ಪಡಲ್ಲ. ನೋಡಿ, ನಾನು ಸೂಪರ್ಡೆಂಟ್ ಆಗ್ಬೇಕಾಗಿತ್ತು, ನಾನು ಅಟೆಂಡರ್ ಆಗಿ ಸೇರ್ಕೊಂಡೆ, ನಾನು ಆಫೀಸರ್ ಆಗ್ಬೇಕಾಗಿತ್ತು, ನಾನು ಇನ್ನೂ ಗುಮ್ಮಸ್ತಾಗಿ ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ ಅಂತಕ್ಕಂಥ ಅಸಮಾಧಾನ ಇರುತ್ತೆ. ಬೆನ್ನ ಹಿಂದೆ ತಿರುಗಿ ನೋಡಿದಾಗ ನಾವು ನಿರುದ್ಯೋಗಿಗಳಾಗಿರ್ತೀವಿ, ನಮ್ಗೆ ಉದ್ಯೋಗಗಳು ಸಿಕ್ಕಿರೋದಿಲ್ಲ. ಒಳ್ಳೆ ಸಂಸ್ಥೆಯಲ್ಲಿ ನಮಗೆ ಪ್ರತಿನಿತ್ಯ ಊಟೋಪಹಾರಕ್ಕೆ ತಿಂಗಳಾಯ್ತು ಸಂಬಳ ಕೊಡ್ತಾ ಇರ್ತಾರೆ, ಸಂಸ್ಥೆನ ನಡೆಸಿರ್ತಾರೆ. ನಮ್ಗೆ ಪ್ರಮೋಷನ್ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಅಧಿಕಾರ ಕೊಟ್ಟಿಲ್ಲ ಅಂತ ನಾವು ಕಚ್ಚಾಡ್ಕೊಂಡು ಜೀವನವನ್ನ ಹಾಳು ಮಾಡ್ಕೊಳ್ಳೋದ್ರ ಬದಲು ನಮ್ಗೇನು ಕರ್ತವ್ಯ ಇದೆ, ಆ ಕರ್ತವ್ಯದಲ್ಲಿ ನಾವು ಶ್ರದ್ಧೆಯಿಂದ ಕೊಟ್ಟಿದ್ದಾರೆ. ಪಾಲಿಗೆ ಕರೆಕ್ಟ್ ಟೈಮ್ಗೆ ಊಟ ಮಾಡೋದು, ಕರೆಕ್ಟ್ ಟೈಮ್ಗೆ ಪೇಪರ್ನ ಓದೋದು, ಕರೆಕ್ಟ್ ಟೈಮ್ಗೆ ಆಫೀಸ್ಗೆ ಹೋಗ್ತಕ್ಕಂಥದ್ದು, ಆಮೇಲೆ ಆಫೀಸ್ಗೆ ಒಂದು ಬಟ್ಟೆ, ಮನೆಯಲ್ಲಿರೋ ಬಟ್ಟೆ, ಯೋಗ ಕ್ಲಾಸ್ಗೆ ಒಂದು ಬಟ್ಟೆ, ಇದನ್ನ ಹಾಕೊಳ್ಳೋದು. ರಾತ್ರಿ ಮಲ್ಕೊಳ್ತಾ ಒಂದು ಒಳ್ಳೆ ರೊಟ್ಟಲ್ಲಿ ಬಾದಾಮಿ ಹಾಲನ್ನ ಕುಡಿತಕ್ಕಂಥದ್ದು, ಬೆಳಿಗ್ಗೆ ಎದ್ದ ತಕ್ಷಣ 2 ಗ್ಲಾಸ್ ನೀರು ಕುಡಿತಕ್ಕಂಥದ್ದು, ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಇದೆಲ್ಲ ಸ್ವಂತ ಶಿಸ್ತು. ಸಮಾಜ ನಮಗೆ ಗೌರವ ಕೊಡ್ಬೇಕು. ನಾವು ಒಳ್ಳೆ ಬಟ್ಟೆ ಹಾಕೊಂಡು ಶಿಸ್ತನಿಂದ ಇದ್ರೆ ಮತ್ತೆ ಸಮಾಜ ನಮಗೆ ಗೌರವನ ಕೊಟ್ಟೆ. ಸ್ವಂತ ಶಿಸ್ತನ್ನು ನಾವು ರೂಢಿಸ್ಕೋಬೇಕು. ಎಲ್ಲೋ ನಮ್ಮ ಕರ್ತವ್ಯದಲ್ಲಿ ವಿಮುಖತೆಯನ್ನ ಮಾಡಬಾರ್ದು. ಸ್ವಂತ ಶಿಸ್ತು ಅಂದ್ರೆ ಶರೀರದ ಶಿಸ್ತು ಹೌದು, ಮಾತಿನ ಶಿಸ್ತು ಹೌದು, ಅಂತರಂಗದ ಸೌಂದರ್ಯ. ನಾವು ಮಾತಾಡ್ತಕ್ಕಂಥ ಮಾತುಗಳು ಸಹ ಇನ್ನೊಬ್ಬರಿಗೆ ಹಿತವಾಗಿರಬೇಕು. ಅದು ಕೀಳರಿಮೆ ಮನೋಭಾವನೆ ಬರ್ತದೆ. ಇನ್ನೊಬ್ಬರಿಗೆ ಅದು ಕಿರಿಕಿರಿ ಆಗಬಾರ್ದು ಅಂತ ಸುಂದರವಾಗಿ ಪ್ರೀತಿಯಿಂದ ಮಾತಾಡಿ. ಪ್ರೀತಿಯಿಂದ ಮಾತಾಡೋದು ಮಾಡ್ತಾರೆ, ಅಷ್ಟೇ ಪ್ರೀತಿ ನಿಮಗೆ ಜನ ತೋರಿಸ್ತಾರೆ. ಹಾಗಾಗಿ ನಮ್ದೇನಿರ್ಬೇಕು, ಮಾತು ಕಡಿಮೆ ಇರಬೇಕು, ಕರ್ತವ್ಯದಲ್ಲಿ ಶ್ರದ್ಧೆ ಅನ್ನೋದು ಬಹಳನೇ ಜಾಸ್ತಿ ಇರಬೇಕು. ಶರೀರದ ಆರೋಗ್ಯಕ್ಕೆ ನಿಯಮಿತ ಯೋಗಾಭ್ಯಾಸ ಮಾಡಿ. ನಮ್ ಶರೀರ ಚೆನ್ನಾಗಿರ್ಬೇಕು ಅಂತಂದ್ರೆ ಪ್ರತಿನಿತ್ಯ ಆಯ್ತೆ ತುಂಬಾ ಅಡ್ವಾನ್ಸ್ ಆಸನ ಮಾಡಿ, ತುಂಬಾ ಚಿತ್ತಾಕರ್ಷಕ ಕಠಿಣ ಆಸನಗಳ ಭಂಗಿಗಳನ್ನ ಮಾಡಿ ನಾನೆಲ್ಲೂ ಹೇಳಲ್ಲ. ಯಾಕೆಂದ್ರೆ ತುಂಬಾ ಆಸನಗಳನ್ನ ಮಾಡಿರ್ತಕ್ಕಂಥ ಅನೇಕ ಯೋಗಾಚಾರ್ಯರಲ್ಲಿ ತಮ್ಮ ಕಣ್ಣು ಮುಂದೆ ಇದ್ದಾರ? ಇಲ್ಲ. ತುಂಬಾ ಸುಖವಾಗಿ ಐಶ್ವರ್ಯ ಇರ್ತಕ್ಕಂಥ ರಾಜಮಹಾರಾಜ ನಮ್ಮ ಕಣ್ಣು ಮುಂದೆ ಇದ್ದಾರ? ಖಂಡಿತದವ್ರು ಯಾರು ಇಲ್ಲ. ಆದ್ರೆ ನಮ್ಮ ಶರೀರ ಏನೋ ಕೇಳುತ್ತೆ, ಊಟ ಕೇಳುತ್ತೆ, ಅಷ್ಟು ಊಟ ಮಾತ್ರ ಮಾಡ್ಬೇಕು. ಅತಿ ಊಟ ನಾವು ಮಾಡೋದಕ್ಕೆ ಹೋಗಬಾರ್ದು. ಅತಿ ಊಟ ಮಾಡೋದು ಮಾಡ್ಲಿ, ಅವ್ರಿಗೆ ಊಟದ ಅವಶ್ಯಕತೆ ಇರುತ್ತೆ. ಯಾರು ಅತಿ ಊಟ ಮಾಡ್ತಾರೆ ಅಂತ ಊಟವನ್ನ ಅವರು ಮಾಡ್ಲಿ, ಬಹಳ ಸಂತೋಷ. ನಮ್ಮ ಶರೀರ ಏನೋ ಒಂದು ಸೂರ್ಯ ನಮಸ್ಕಾರ ಕೇಳುತ್ತೆ, ಅಷ್ಟೇ ಸಾಕು. ಪ್ರಾಣಾಯಾಮ ಕೇಳುತ್ತೆ, ಅಷ್ಟೇ ಸಾಕು. ನಿಯಮಿತವಾಗಿರ್ತಕ್ಕಂಥ ಒಂದು ವಾಕ್ಯ ಕೇಳುತ್ತೆ, ಅಷ್ಟೇ ಸಾಕು. ನಮ್ಮ ಶರೀರಕ್ಕೆ ತಕ್ಕಂತೆ ನಾವು ಯೋಗಾಭ್ಯಾಸವನ್ನ ಮಾಡಬೇಕು. ಒಪ್ಪಿಸ್ಕೋಬಾರ್ದು. ನಡವಳಿಕೆನೂ ಅಷ್ಟೇನೆ. ಒಬ್ಬನ ಒಳ್ಳೆಯವನು ಅಂತ ಅನಿಸ್ಕೋಬೇಕು ಅಂದ್ರೆ ಅವ್ನ ಇಡೀ ಜೀವನ ಪರ್ಯಂತ ಒಳ್ಳೆಯವನಾಗಿರ್ಬೇಕು. ಕೆಟ್ಟವನು ಅಂತ ಅನಿಸ್ಕೊಳ್ಬೇಕಾದ್ರೆ ಒಂದ್ ಚಿಕ್ಕದೊಂದು ಬೈಗಳು ಬೈದ್ಬಿಟ್ರು ಸಾಕು, ನೋಡಿ ಅವ್ನ ಹಾಗೆ ಬೈದಿದ್ದ ಅಂತ ಜೀವನ ಪರ್ಯಂತ ನಾವೇನ್ ಮಾಡ್ತೀವಿ, ಅದನ್ನೇ ಹೇಳ್ತಾನೆ ಇರ್ತೀವಿ. ಆದ್ರೆ ಹೇಳೋದು ತಪ್ಪು. ನಾವು ಸಕಾರಾತ್ಮಕವಾಗಿರ್ತಕ್ಕಂಥ ನಮ್ಮ ನಡವಳಿಕೆ ಕಾರ್ಯವನ್ನು ನಾವು ವಿಜಯರಾಗಿ, ಗೌರವಪೂರ್ಣವಾಗಿ, ಪ್ರೀತಿಯಿಂದ, ಆನಂದದಿಂದ, ನಿಸ್ವಾರ್ಥತೆಯಿಂದ, ಪ್ರೇಮದಿಂದ ಇರ್ತಕ್ಕಂಥದ್ದನ್ನೇ ಒಳ್ಳೆಯ ಸಜ್ಜನ ನಡವಳಿಕೆ. ನಮ್ಮ ನಡವಳಿಕೆ ಹೇಗಿರಬೇಕು, ಅತ್ಯಂತ ಸೌಜನ್ಯಪೂರ್ಣವಾಗಿ ಇರಬೇಕು. ಇವತ್ತಿನ ದಿವಸ ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ನನಗೆ ಬಹಳ ಸಂತೋಷ ಕೊಡುತ್ತೆ. ಇವತ್ತು ಒಂದು ಭಾನುವಾರ ಆದ್ರೂ ಸಹ ನೀವೊಂದು 20 ಮಂದಿ ಇಲ್ಲಿಗೆ ಬಂದಿದ್ದೀರಾ. ಆಯ್ತೆ, ನಿಮ್ಮ ಜೀವನವನ್ನ ಒಂದು ಯೋಗ ತರಗತಿಗೆ ಮೀಸಲಾಗಿಟ್ಟಿದ್ದೀರಾ, ವ್ಯಕ್ತಿತ್ವ ವಿಕಸನಕ್ಕಾಗಿ ನೀವು ಮೀಸಲಾಗಿಟ್ಟಿದ್ದೀರಾ. ನಿಮ್ದೆಲ್ಲ ಏನಿದೆ ಅಂತಂದ್ರೆ ನಿಮ್ಮಲ್ಲಿ ಒಂದು ಒಳ್ಳೆಯ ಗುಣ ಇದೆ.
ಏನ್ ಗುಣ ಇದೆ ಅಂತಂದ್ರೆ ಎಲ್ಲರೂ ಮೊಬೈಲ್ ಸ್ವಿಚ್ ಅನ್ನು ಆಫ್ ಮಾಡಿದ್ದಾರೆ. ಯಾರು ಮೊಬೈಲ್ಗಳನ್ನ ಪ್ರತಿನಿತ್ಯ ಬಳಸ್ತಾ ಇದ್ದಾರೆ ಅದರಿಂದ ಅನೇಕ ಅನಾಹುತಗಳಾಗ್ತಾ ಇದೆ. ಮೊಬೈಲ್ ಅನ್ನ ಅತ್ಯಂತ ಮಿತವಾಗಿ ಬಳಸಿ. ಮೊಬೈಲ್ ನಲ್ಲಿ ಇರ್ತಕ್ಕಂಥ ಒಳ್ಳೆ ಅಂಶಗಳನ್ನ ತಗೊಳ್ಳಿ, ಕೆಟ್ಟ ಅಂಶಗಳು ನಮಗೆ ಬೇಡ. ಯಾರ್ಯಾರ ಜೊತೆನಲ್ಲಿ ಶಾರ್ಟ್ ಮಾಡೋದು, ಬೇಡದೇ ಇರ್ತಕ್ಕಂಥದನ್ನ ಮೊಬೈಲ್ಗಳಲ್ಲಿ ನೋಡ್ತಕ್ಕಂಥದ್ದು, ಬೇಡದೇ ಇರತಕ್ಕಂತಹ ಕ್ರೂರತನವಾಗಿರ್ತಕ್ಕಂಥ ಅಪರಾಧವಾಗಿರ್ತಕ್ಕಂಥ ಮಾಹಿತಿಗಳನ್ನೇ ಸಂಗ್ರಹ ಮಾಡ್ತಕ್ಕಂಥದ್ದು ಇರ್ತದ್ದು ಬೇಡ. ಮೊಬೈಲ್ ಅನ್ನ ಅತ್ಯಂತ ಮಿತವಾಗಿ ಬಳಸಿ. ಈಗ ತಾಯಿ ತನ್ನ ಮಗು ಶಾಲೆಯಿಂದ ಬರುತ್ತೆ, ಶಾಲೆಯಿಂದ ಬಂದ್ಮೇಲೆ ಆ ಮಗುಗೆ ಒಂದು ಬಟ್ಟೆನ ಬಿಚ್ಚಿ, ಒಂದು ಮುಖಾನ ತೊಡಿಸಿ, ಅದಕ್ಕೆ ಒಂದು ತಿಂಡಿ ತೀರ್ಥನ ಕೊಟ್ಟು ಆಯ್ತೆ ಅದನ್ನ ಪ್ರೀತಿಯಿಂದ ನೋಡ್ತಕ್ಕಂಥದ್ದು ಮಾತೃ ಹೃದಯ ಅಂತ ಕರಿತೀವಿ. ಅದೇ ರೀತಿ ಗಂಡ ಆಗಿರ್ತಕ್ಕಂಥವನು ಆಫೀಸಿಂದ ಬರ್ತಾನೆ, ಬಂದಾಗ ಆಯ್ತೆ ಅವ್ರಿಗೆ ಒಂದು ತಿಂಡಿ ಒಂದು ಕಾಫಿ ಕೊಟ್ಟು ಬನ್ನಿ ಬಂದ್ರ ಅಂತ ಪ್ರೀತಿಯಿಂದ ನೋಡ್ತಕ್ಕಂಥದ್ದು ಅಂತ ಕಾಲನೂ ನಾವು ಸಹ ನೋಡಿದ್ವಿ ಯಾರಲ್ಲಿ ಪತ್ನಿಯರಲ್ಲಿ. ಅದೇ ರೀತಿ ಪತಿಯೂ ಸಹ ಆಫೀಸಿಂದ ಬರ್ತ ಒಂದು ಒಳ್ಳೆಯ ಹೂವು, ವಿಳ್ಯದೆಲ್ಲ, ಮನೆಗೆ ಬೇಕಾಗಿರ್ತಕ್ಕಂಥ ಒಂದು ಸಿಹಿ ತಿಂಡಿಗಳು, ಒಂದು ಹಣ್ಣುಗಳು ಈ ತರ ತಂದ್ಕೊಡ್ತಾ ಇರ್ತಕ್ಕಂಥ ಕಾಲನೂ ನೋಡಿದ್ವಿ. ಅವರ ಹಬ್ಬ ಹರಿದಿನಗಳಾದ್ರೆ ಹೆಂಡತಿಗೆ ಹುಟ್ಟಪ್ಪ ಆದ್ರೆ ಒಳ್ಳೆ ಸೀರೆನ ತಂದ್ಕೊಡ್ತಕ್ಕಂಥ ಕಾಲನೂ ಸಹ ನಾವು ನೋಡಿದ್ದೀವಿ. ಅದೆಲ್ಲ ನಾವು ಪ್ರತಿನಿತ್ಯ ನೋಡಿದ್ದೀವಿ. ತಂದೆ ತಾಯಿಯಂದ್ರಿಗೆ ಅವರು ಹಬ್ಬ ಹರಿದಿನ ಬಂದ್ರೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆ ಪಂಚೆ, ಒಂದು ಸೀರೆ ಆಯ್ತಾ ಅದೆಲ್ಲನೂ ತೆಕ್ಕೊಡ್ತಕ್ಕಂಥ ಸುಪುತ್ರರನ್ನು ಸಹ ನಾವು ನೋಡಿದ್ವಿ. ಆಮೇಲೆ ವಯಸ್ಸಾಗಿರ್ತಕ್ಕಂಥ ಅಜ್ಜ ಅಜ್ಜಿಯರಿದ್ರೆ ಅವ್ರ ಆಶೀರ್ವಾದವನ್ನು ತಗೊಳ್ಳೋದು, ಅವ್ರಿಗೇನು ಬೇಕು ಬೇಡಗಳು, ಅವ್ರಿಗೇನು ಇಷ್ಟಗಳಿದೆ, ಅವ್ರಿಗೇನು ಕೆಲಸಗಳನ್ನ ನಾವು ಮಾಡಿಸ್ತಾ ಇರಲಿಲ್ಲ, ನಾವುಗಳೇ ಮಾಡ್ತಾ ಇದ್ವಿ. ಅವ್ರ ತಟ್ಟೆ ತೊಳೆಯೋದು ಇದೆಲ್ಲ ಒಂದು ಸೇವೆ ಅಂತ ಮಾಡ್ತಾ ಇದ್ವಿ. ಆದ್ರೆ ಇವತ್ತಿನ ದಿವಸ ಏನಾಗಿದೆ, ಈ ಪ್ರೀತಿ ಎಲ್ಲ ಎಲ್ಲಿ ಹೋಗಿದೆ? ಈ ಎಲ್ಲಾ ಪ್ರೀತಿನೂ ಪ್ರತಿಯೊಬ್ಬರಿಗೂ ಹೋಗಿರೋದು ಒಂದೇ ಒಂದು ವಸ್ತು ಏನ ಮೇಲೆ, ಅದು ಮೊಬೈಲ್ ಮೇಲೆ ಹೋಗಿದೆ. ನಾವೇನ್ ಮಾಡ್ತೀವಿ, ಮಗು ಶಾಲೆಯಿಂದ ಬರುತ್ತೆ, ತಾಯಿ ಮೊಬೈಲ್ ನೋಡ್ತಾ ಕೂತಿರ್ತಾರೆ. ಗಂಡ ಆಫೀಸಿಂದ ಬರುತ್ತೆ, ಹೆಂಡತಿ ಮೊಬೈಲ್ ನೋಡ್ತಿರ್ತಾರೆ. ಗಂಡ ಆಫೀಸಿಂದ ಬಂದ ಅವನಿಗೆ ಹೂ ಬೇಡ, ಹಣ್ಣು ಬೇಡ, ಹೆಂಡತಿಗೆ ಬೇಕಾದ್ರೂ ಸೀರೆ ಬೇಡ, ಸ್ವೀಟ್ ಬೇಡ, ಏನು ಬೇಡ, ಅವಳ ಆಸೆ ಆಕಾಂಕ್ಷೆಗಳು ಏನೂ ಬೇಡ. ಸೀದಾ ಬರ್ತಾನೆ ಮನೆಯಲ್ಲಿ, ಕಾಫಿ ಆಯ್ತಾ ನೋಡ್ತಾನೆ, ಇಲ್ಲ ಹೋಟ್ಲಲ್ಲಿ ಕುತ್ಕೊಂಡ್ ಬರ್ತಾನೆ, ಬಂದ ತಕ್ಷಣ ಮೊಬೈಲ್ ಅಲ್ಲಿ ಏನೋ ನೋಡ್ತಾ ಕೂತಿರ್ತಾನೆ. ಕೆಲಸಕ್ಕೆ ಬೇಡ ಇರ್ತಾರೆ, ಅದ್ಯಾವ್ದು ಕೆಲಸಕ್ಕೆ ಬರ್ತಾ ಮೊಬೈಲ್ ಕೊಟ್ಟೆ ತುಂಬಿಸುತ್ತಾ ಖಂಡಿತ ತುಂಬಿಸುತ್ತ. ಹಾಗಾಗಿ ನಾವು ಮೊಬೈಲ್ ಮೇಲೆ ಗಮನವನ್ನ ಕಡಿಮೆ ಮಾಡಿ ಇರ್ತಕ್ಕಂಥ ತಂದೆ ತಾಯಿಯರು, ಗುರು ಹಿರಿಯರು, ಸಮಾಜದಲ್ಲಿರ್ತಕ್ಕಂಥ ನಮ್ಮ ಶ್ರದ್ಧೆಗಳು, ನಮ್ಮ ಕರ್ತವ್ಯಗಳು, ನಮ್ಮ ಭಾರತೀಯತೆ ಇದ್ರ ಕಡೆಗೆ ನಾವು ಗಮನವನ್ನ ಕೊಡಬೇಕು. ನಿಜವಾದ ಪ್ರೀತಿನ ಮಗುಗೆ ಕೊಡ್ಬೇಕು, ನಿಜವಾದ ಪ್ರೀತಿನ ಗಂಡನಿಗೆ ಕೊಡ್ಬೇಕು, ನಿಜವಾದ ಪ್ರೀತಿನ ಆಯ್ತಾ ನಮ್ಮ ಪತ್ನಿಯರಿಗೆ ನಾವು ಕೊಡ್ಬೇಕು. ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರಿಗೆ ನಾವು ಪ್ರೀತಿ ಕೊಡ್ಬೇಕು ಅಂತಂದ್ರೆ ಮೊಬೈಲ್ ಅಂತಕ್ಕಂಥದ್ದು ಇದೊಂದು ಯಂತ್ರ. ಇದನ್ನ ಕೇವಲ ಒಳ್ಳೆಯ ಕೆಲಸಕ್ಕಾಗಿ ಮಾತ್ರ ನಾನು ಬಳಸುತ್ತೇನೆ ಎಂಬುದೇ ಯೋಗ. ಮೊಬೈಲ್ ನಾವು ಬಳಸಬೇಕು. ಮೊಬೈಲ್ ಇಲ್ಲ ಅಂದ್ರೆ ವ್ಯವಹಾರಗಳು ನಡೆಯಲ್ಲ. ಮೊಬೈಲ್ ಇಲ್ಲ ಹೋದ್ರೆ ನಮ್ಮ ವ್ಯಾಪಾರಗಳು ನಡೆಯಲ್ಲ. ಮೊಬೈಲ್ ಇಲ್ಲ ಹೋದ್ರೆ ಅನೇಕ ವಿಷಯಗಳು ಧನಾತ್ಮಕವಾಗಿರ್ತಕ್ಕಂಥ ನಾವೆಲ್ಲ ಪರಿಗಣಿಸೋಣ. ಅದನ್ನ ಈ ವ್ಯಕ್ತಿತ್ವ ವಿಕಸನ ಶಾಲೆನಲ್ಲಿ ನಿಮಿಷ ಸಂಕಲ್ಪ ಮಾಡೋಣ. ಮೊಬೈಲ್ ನ ಯಾವುದೋ ಒಂದು ಟೈಮ್ ನಲ್ಲಿ ತುಂಬಾ ನಿಯಮಿತವಾಗಿ ಬಳಸಿ, ಬೇಕಾಗಿರೋ ವಾಟ್ಸ್ಆಪ್ ಅನ್ನ ನೋಡಿ, ಬೇಕಾಗಿರ್ತಕ್ಕಂಥ ಮೆಸೇಜ್ ಅನ್ನ ಓದಿ, ಉಪಯುಕ್ತ ಮಾಹಿತಿಗಳಿಗೆ, ಉಪಯುಕ್ತರ ಜೊತೆ ಉಪಯುಕ್ತವಾಗಿರ್ತಕ್ಕಂಥ ಮಾತುಗಳಿಗೆ ಬಳಸಿ. 24 ಗಂಟೆ ಮಾತಾಡು. ಕೆಲಸಕ್ಕೆ ಬೆಳೆದ ಮಾತು ನಮ್ಗೆ ಹಾಕ್ಬೇಕು, ಅದ್ಯಾವುದೋ ನಮಗೆ ಹೊಟ್ಟೆ ತುಂಬಿಸಲ್ಲ, ಅದ್ಯಾವುದೋ ಸಕಾರಾತ್ಮಕ ಅಲ್ಲ. ಹಾಗಾಗಿ ಮೊಬೈಲ್ ಬಳಕೆನ ಅತ್ಯಂತ ಮಿತವಾಗಿ ಮಾಡಿ. ಮೊಬೈಲ್ ಬಳಕೆ ಬಗ್ಗೆ ಅತ್ಯಂತ ಎಚ್ಚರವಾಗೂ ಸಹ ಇರಿ. ಹಿತವಾದ ಮಾತು ಹಾಗೂ ಋತುವಿಗೆ ಅನುಗುಣವಾಗಿರ್ತಕ್ಕಂಥ ಆಹಾರವನ್ನು ಸೇವಿಸಿ. ನೀವೆಲ್ಲರ ಜೊತೆ ಹಿತವಾಗಿ ಮಾಡಿ. ಕೋಪ ಬೇಡ, ತಾಪ ಬೇಡ, ತಾಳ್ಮೆ ಇರಲಿ, ದುಗಡ ಬೇಡ, ಆತಂಕ ಬೇಡ. ಹೇಗೆ ಮಾತಾಡಿ? ತುಂಬಾ ನಿಧಾನವಾಗಿ ತಾಳ್ಮೆಯಿಂದ ಮಾತಾಡಿ. ಹಿತವಾದ ಆಹಾರ, ಮಿತವಾದ ಆಹಾರ, ಋತುವಿಗೆ ಅನುಗುಣವಾದ ಆಹಾರ. ಬೇಸಿಗೆ ಕಾಲದಲ್ಲಿ ತಂಪು ಪಾನೀಯಗಳನ್ನ ಸೇವನೆ ಮಾಡಿ, ತಪ್ಪಲ್ಲ. ಚಳಿಗಾಲದಲ್ಲಿ ಬಿಸಿ ಪಾನೀಯಗಳನ್ನ ಸೇವನೆ ಮಾಡಿ. ಜೀರ್ಣ ಆಗತಕ್ಕಂಥ ಆಹಾರಗಳನ್ನ ಸೇವನೆ ಮಾಡಿ. ತುಂಬಾ ಗಟ್ಟಿಯಾಗಿರ್ತಕ್ಕಂಥದ್ದು, ಜೀರ್ಣ ಆಗದೆ ಇರ್ತಕ್ಕಂಥದ್ದು, ಪದೇ ಪದೇ ಪಾಪನಿ ಕೊರಿ, ಪದೇ ಪದೇ ಬೇಕ್ ಕೊರಿ, ಪದೇ ಪದೇ ಚುರುಮುರಿ, ಬರ್ಗರು, ಪಿಜ್ಜಾ ಆಯ್ತೆ, ಇದೆಲ್ಲಾನು ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಇದೆಲ್ಲ ಶರೀರದಲ್ಲಿ ಸುಲಭವಾಗಿ ಕರಗಲ್ಲ. ಸುಲಭವಾಗಿ ಕರಗತಕ್ಕಂತಹ ಋತುವಿಗೆ ಅನುಗುಣವಾಗಿರ್ತಕ್ಕಂಥ ಚಳಿಗಾಲದಲ್ಲಿ ಇಂತಿಂತ ಆಹಾರ ಸೇವನೆ ಮಾಡಬೇಕು ಅಂತಿದೆ, ಅಂತ ಆಹಾರವನ್ನೇ ಸೇವನೆ ಮಾಡಿ. ಬಿಸಿಯಾಗಿರ್ತಕ್ಕಂಥ ಊಟನ ಮಾಡಿ. ಬೇಸಿಗೆಯಲ್ಲಿ ತುಂಬಾ ಬಿಸಿ ಆಹಾರ ಊಟ ಮಾಡಕ್ ಆಗಲ್ಲ. ಯಾಕೆ ನಾವೇ ಬೆವರು ಕಡಿತಾ ಇರ್ತಾರೆ, ನಮ್ಮ ಶರೀರದಲ್ಲಿ ಉಷ್ಣ ಪ್ರಕೃತಿ ಜಾಸ್ತಿ ಇರುತ್ತೆ. ಅಂತ ಸಮಯದಲ್ಲಿ ಆಯ್ತೆ ಉಗುಳು ಬೆಚ್ಚಗಿರ್ತಕ್ಕಂಥ ಆಹಾರವನ್ನ ಸೇವನೆ ಮಾಡಿ. ಅಂತಂದ್ರೆ ಪ್ರತಿಯೊಂದನ್ನು ಸಹ ಊಟ ಮಾಡ್ಬೇಕಾದ್ರೂ ಅದು ನಮ್ಗೆ ಒಳ್ಳೆಯದ, ಯೋಗ್ಯವಾಗಿದ್ಯಾ, ಕರಗತ್ತ, ನಮ್ಮ ಶರೀರ ಧರ್ಮಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನ ಅದು ಕೊಡುತ್ತಾ ಅಂತ ನೀವು ಗಮನವನ್ನ ಇಟ್ಟು ಹಿತವಾಗಿರ್ತಕ್ಕಂಥ ಮಿತವಾಗಿರ್ತಕ್ಕಂಥ ಆಹಾರವನ್ನ ನೀವು ಊಟವನ್ನ ಮಾಡಿ. ಇತರರ ಬಗ್ಗೆ ಅನಾವಶ್ಯಕ ಚಿಂತೆ ಬೇಡ. ಅವ್ರ್ಯಾರೋ ಟಿವಿ ತಂದಿದ್ದಾರೆ, ಇವ್ರ್ಯಾರೋ ಸೀರೆ ತಗೊಂಡಿದ್ದಾರೆ, ಇವ್ರ್ಯಾರೋ ಬಂಗಾರ ಒಡವೆ ಮಾಡ್ಕೊಂಡಿದ್ದಾರೆ,
ಅವ್ರ ಮನೆಯವರು ಒಳ್ಳೆ ಬಿಸ್ನೆಸ್ ಮನ್ ಆಗಿದ್ದಾರೆ, ಅವ್ರು ಒಳ್ಳೆ ಸಿನಿಮಾಗಳಿಗೆ ಹೋಗ್ತಾರೆ, ಒಳ್ಳೆ ಊರುಗಳಿಗೆ ಹೋಗ್ತಾರೆ. ನಾವು ಅವರಷ್ಟು ಸುಖವಾಗಿಲ್ಲ. ಅವ್ರು ಕಾರ್ ಇಟ್ಟಿದ್ದಾರೆ, ನಾವು ಕಾರ್ ಇಟ್ಟಿಲ್ಲ. ಅವ್ರು ಬಂಗ್ಲೆ ಇಟ್ಟಿದ್ದಾರೆ, ನಾವು ಬಂಗ್ಲೆ ಇಟ್ಟಿಲ್ಲ. ಅವ್ರು ಜಮೀನ್ ಇಟ್ಟಿದ್ದಾರೆ, ನಾವು ಇಟ್ಟಿಲ್ಲ. ಅವ್ರು ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಇರೋ ಮನೆಯವರೆಲ್ಲ ಕೆಲಸಕ್ಕೆ ಹೋಗ್ತಾರೆ, ಬಹಳ ಸಂತೋಷ. ಅದು ಅವ್ರು ಕೇಳ್ಕೊಂಡ್ ಬಂದಿರ್ತಕ್ಕಂಥದ್ದು. ನಾವು ಯಾರಿಗಿಂತ ಏನ್ ಕಡಿಮೆ ಆಗಿದ್ದೀವಿ? ನಮ್ಮ ಮುಂದೆ ಬಡವರು ಇದ್ದಾರೆ, ಒಂದೊಂದು ಊಟ ಮಾಡಕ್ಕಾಗದೆ ಇರ್ತಕ್ಕಂಥವ್ರು ಅನೇಕ ಜನ ಇದ್ದಾರೆ, ಅನೇಕ ಜನ ರೋಗಿಷ್ಟಿದ್ದಾರೆ. ಎಷ್ಟೋ ಜನ ಹೆಂಡತಿರಿಗಿಂತ ನಮ್ಮ ಹೆಂಡತಿರು ಬಹಳ ಒಳ್ಳೆಯವರಾಗಿದ್ದಾರೆ, ನಮ್ಮ ಮಕ್ಕಳುಗಳು ತುಂಬಾ ಒಳ್ಳೆಯವರಾಗಿದ್ದಾರೆ. ಮೊಬೈಲ್ ಸ್ವಲ್ಪ ಜಾಸ್ತಿ ನೋಡ್ತಾರೆ, ಬಿಟ್ಟು ಸರಿ ಮಾಡೋಣ, ಎಲ್ಲೆಲ್ಲ ಹೋಗಲ್ಲ ನಮ್ಮ ಹುಡುಗರುಗಳು. ಈ ತರ ಒಂದು ಸಕಾರಾತ್ಮಕವಾಗಿ ನಮ್ಮ ಹುಡುಗರನ್ನ ತಿದ್ಕೊಂಡು ಆಯ್ತೆ, ನಮ್ಮ ನಡವಳಿಕೆಗಳನ್ನ ನಾವು ಸರಿ ಮಾಡ್ಕೊಂಡು ಇತರರ ಬಗ್ಗೆ ಮಾತಾಡಬೇಡಿ. ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ, ನಮ್ಗೇನೋ ಪ್ರಯೋಜನ ಇಲ್ಲ. ನಾವು ಹೇಗಿರ್ಬೇಕು? ನಾವು ಸಕಾರಾತ್ಮಕವಾಗಿರ್ಬೇಕು. ಅದ್ರ ಕಡೆ ನಾವೇನ್ ಮಾಡ್ಬೇಕು? ಅದ್ರ ಕಡೆಗೆ ನಾವು ಗಮನವನ್ನ ಕೊಡ್ತಾ ಇರ್ಬೇಕು. ನಾವು ಸುಂದರ ಬದುಕನ್ನ ಬಿಟ್ಕೋಬೇಕು ಅಂದ್ರೆ ಈ ಎಲ್ಲಾ ಅಂಶಗಳನ್ನು ನಮ್ಮ ಶರೀರ ರಚನೆಗೆ, ಮನಸ್ಸಿನ ರಚನೆಗೆ ನಾವು ಅಳವಡಿಸಿಕೊಳ್ಳಬೇಕು. ಇದೆಲ್ಲದಕ್ಕಿಂತ ಪ್ರಾಮುಖ್ಯತೆ ಏನು ಅಂತಂದ್ರೆ ಗಾಳಿ ಬೆಳಕಿಗೆ ನಾವು ಪ್ರಾಶಸ್ತ್ಯತೆ ಕೊಡಬೇಕು. ಈಗ ನೋಡಿ, ಯೋಗ 10 ಮನೆ ಕಟ್ಟಿಸ್ಬೋದು ಅಂತ 10 ಬಂಗ್ಲೆನ ಕಟ್ಟಿಸ್ಬೋದು. ನೀವು ಕಟ್ಟಿಸ್ತಕ್ಕಂತ ಮನೆ ಪರ್ಣಕುಟಿಯ ತರ ಇರಬೇಕು, ಒಳ್ಳೆ ಗಾಳಿ. ನಿಮ್ ಪ್ರತಿಯೊಂದು ಮನೆಯೂ ಸಹ ಯೋಗ ಶಾಲೆ ತರ ಇರಬೇಕು. ಪ್ರತಿಯೊಂದು ಮನೆನೂ ಅತ್ಯಂತ ಗಾಳಿ ಬೆಳಕು. ಅದು ನಿಮಗೆ ಗೊತ್ತಿದ್ದವಾಗ ನೋಡಿ, ಉಸಿರಾಟಕ್ಕೆ ತೊಂದರೆ ಆಗ್ಬೋದು. ನಾವು ಮಲಗ್ತಕ್ಕಂತ ಕೋಣೆ ಕತ್ತೆ ಕೋಣೆ ಆಗಿರ್ಬಾರ್ದು. ಅನೇಕ ಜನ ಏನ್ ಮಾಡ್ತಾರೆ, ಕತ್ಲೆನಲ್ಲಿ ಯಾರಿಗೂ ಇರಲಿಲ್ಲ ಅಂತ ಪ್ರತ್ಯೇಕವಾಗಿ ಕತ್ಲೆ ಇರ್ತಕ್ಕಂಥ ಕೋಣೆನ ಚೂಸ್ ಮಾಡ್ಕೊಂಡು ಅಲ್ಲಿ ಕಿಟಕಿ ಇರಲ್ಲ, ಗಾಳಿ ಇರಲ್ಲ, ಕಡೆ ಇರಲ್ಲ, ಅಲ್ಲಿ ಮಲಗ್ತಾರೆ. ಆಗ ಆಯುಷ್ಯನ ಪ್ರಮಾಣ ಕಡಿಮೆ ಆಗಿದೆ. ನೀವು ಮಲಗ್ತಕ್ಕಂಥ ಕೋಣೆನಲ್ಲೂ ಸಹ ಗಾಳಿ ಬೆಳಕು ಪ್ರಶಸ್ತವಾಗಿರ್ಬೇಕು, ಅದ್ರ ಕಡೆಗೆ ಗಮನ ಕೊಡಿ. ಯಾಕೆ ಅನಾರೋಗ್ಯವಂತರಾಗ್ತಾರೆ ಅಂತಂದ್ರೆ ಅವ್ರು ಹೇಗೆ ಮಲ್ಕೋತಾರೆ, ಮನೆ ತುಂಬಾ ಸಾಮಾನುಗಳಿರುತ್ತೆ, ಮನೆಯಲ್ಲಿ ಗಾಳಿಗಳಿರಲ್ಲ. ಯಾವಾಗ ಗಾಳಿ ಇರಲ್ಲ, ಆಯುಷ್ಯನ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಉಸಿರಾಟಕ್ಕೆ ತೊಂದರೆ ಆದಾಗ ನಮ್ಮ ಆಯುಷ್ಯನ ಪ್ರಮಾಣ ಕಡಿಮೆ ಆಗುತ್ತೆ. ನೀವು ಮಲ್ಕೊಳ್ತಕ್ಕಂಥ ಮನೆಯಲ್ಲಿ ಏನಿರಬೇಕು? ಗಾಳಿ ಬೆಳಕು ಪ್ರಶಸ್ತವಾಗಿರ್ಬೇಕು. ನೀವು ಅದಕ್ಕೆಲ್ಲ ಗಮನ ಕೊಡ್ತಾ ಬನ್ನಿ. ಆಯ್ತೆ, ಹಸಿರು ಅಂತಂದ್ರೆ ಗಿಡ ಮರಗಳಿರ್ಬೇಕು, ಪ್ರಕೃತಿ ಸೌಂದರ್ಯ ಇರಬೇಕು ಅಂತ ಸ್ಥಳ. ಅಂತ ಸ್ಥಳ ಎಲ್ಲಿ ಸಾಲಿದೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ಒಳ್ಳೊಳ್ಳೆ ಉದ್ಯಾನವನಗಳು, ದೇವಸ್ಥಾನಗಳು, ಬೆಟ್ಟ ಗುಡ್ಡಗಳು, ತಪೋವನಗಳು, ನದಿ ತೀರಗಳು, ಇದೆಲ್ಲ ಒಳ್ಳೆ ಸ್ಥಳಗಳು. ಪ್ರತಿನಿತ್ಯ ಒಂದು ಒಳ್ಳೆ ಜಾಗ ಆಯ್ಕೆ ಮಾಡ್ಕೊಳ್ಳಿ. ಮೈಸೂರವರೆಗೆ ಕುಕ್ಕನಹಳ್ಳಿ ಕೆರೆ ಫಸ್ಟ್ ಕ್ಲಾಸ್ ಆಗಿದೆ, ಅದಕ್ಕೆ ವಾಕಿಂಗ್ ಮಾಡೋದಕ್ಕೆ ಅಲ್ವಾ. ಚಾಮುಂಡಿ ಬೆಟ್ಟ ತುಂಬಾ ಚೆನ್ನಾಗಿದೆ, ಭೂಲೋಕದಲ್ಲಿರೋ ಸ್ವರ್ಗ. KR-ನಗರದಲ್ಲಂತೂ ಅವ್ರಿಗೆ ವಾಕಿಂಗ್ ಜಾಗನೇ ಬೇಡಿ. ಯಾಕೆ ಬೇಡಿದ್ರೆ ಇಡೀ KR-ನಗರನೇ ಹೆಸರಿಟ್ಟನಾಗಿದೆ. ನಮ್ಮ ಕರ್ನಾಟಕ ನೋಡ್ತಕ್ಕಂತ ಅತ್ಯಂತ ಸಮೃದ್ಧವಾಗಿರ್ತಕ್ಕಂತಹ, ಸುಭಿಕ್ಷವಾಗಿರ್ತಕ್ಕಂತಹ, ಹಸಿರಿನ ತಾಣವಾಗಿರ್ತಕ್ಕಂತ ವನಸೇರಿ ನಾಡು ಯಾವ್ದಾದ್ರು ಇದೆ ಅಂತಂದ್ರೆ ಅದು KR-ನಗರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅಲ್ಲಿರ್ತಕ್ಕಂಥ ಎಲ್ಲಾ ಜನರು ಬಹಳ ಸುಖವಾಗಿದ್ದಾರೆ, ಬಹಳ ಶಾಂತಿಯಿಂದ ಇದ್ದಾರೆ, ಧನಾತ್ಮಕವಾಗಿ ಯೋಚನೆ ಮಾಡ್ತಾರೆ, ಸಕಾರಾತ್ಮಕವಾಗಿ ಅವರು ಯೋಚನೆ ಮಾಡ್ತಾರೆ. ಹಾಗೂ ಇವತ್ತಿನ ದಿವಸ ನಾವು ಬಹಳ ಸರ್ವಶ್ರೇಷ್ಠ ಊರು ಅಂತ ಅದನ್ನ ಯಾತಕ್ಕೆ ಕರಿತೀವಿ ಅಂತಂದ್ರೆ, ಮೈಸೂರು 2 ಕಾಶಿನ ನೋಡ್ತೇವೆ, ಒಂದು ನಂಜನಗೂಡು, ಇನ್ನೊಂದು KR-ನಗರ. ಯಾತಕ್ಕೆ ಅದನ್ನ ಕಾಶಿ ಅಂತ ಕರಿತೀವಿ ಅಂತಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಒಂದು ಒಳ್ಳೆ ಪತಂಜಲಿ ಭವನವನ್ನ ಕಟ್ಟಿರ್ತಕ್ಕಂಥ ಒಂದು ಊರು ಯಾವುದು? KR-ನಗರ. ಅದು ನಮ್ಮ ವಿಶ್ವನಾಥ್ ಅವರ ಒಂದು ಸಾನ್ನಿಧ್ಯದಲ್ಲಿ ಕಂಡಿದೆ. ಅವರು ನಮಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಆದ್ರೆ ಅವ್ರು ಉತ್ತಮವಾಗಿರ್ತಕ್ಕಂಥ ಗುರುಗಳನ್ನೋದ್ರಲ್ಲಿ ಎರಡನೇ ಮಾತಾಡೋ ಹಾಗಿಲ್ಲ. ಅವರು ಒಬ್ಬ ವ್ಯಾಪಾರಸ್ಥರು. ಅವರು ವ್ಯಾಪಾರಸ್ಥರಾಗಿದ್ರು, ಅವರು ವ್ಯವಹಾರಸ್ಥರಾಗಿದ್ರು. ಯಾರು? ನಮ್ಮ ವಿಶ್ವನಾಥ್ ಅವರು. ಆಯ್ತೆ, ಈ ದಾನ ಧರ್ಮ ಅನ್ನೋದು ಬಂದಾಗ, ಸಮಾಜಮುಖಿ ಕೆಲಸಗಳು ಬಂದಾಗ, ಯೋಗಾಭ್ಯಾಸ ಹೇಳ್ಕೊಳ್ಬೇಕು ಅಂತ ಬಂದಾಗ ಅವ್ರು ಅದಕ್ಕೆ ಅಂತ ಮೀಸಲಾಗಿ ಒಂದು 25-30% ಹಣ ಬಂದಿರತಕ್ಕಂಥ, ವ್ಯಾಪಾರದಲ್ಲಿ ಬಂದಿರತಕ್ಕಂಥ ಲಾಭದ ಹಣವನ್ನ ಸಮಾಜಮುಖಿ ಕೆಲಸಕ್ಕೆ ಬಳಸ್ತಾ ಇದ್ದಾರೆ. ಹಾಗಾಗಿ ವಿಶ್ವನಾಥ್ ಅವರಿಗೆ, ಶೆಟ್ಟರಿಗೆ ಜೊತೆಯಲ್ಲಿ ನನಗೆ ಗುರುಗಳು ಸಹ ಅವರು, ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನ. ಯೋಗದ ವನಸರಿ ನಾಡು KR-ನಗರ, ಯೋಗದ ವನಸರಿ ನಾಡು. ನೋಡಿ, ಅಲ್ಲಿಂದ 5 ಜನ ಎಲ್ಲೋ ದೂರದಲ್ಲಿ 40-45 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಜನ ಯೋಗ ಪ್ರಕಾಶ್ ಅವರು ಯೋಗ ಭವನಕ್ಕೆ ಬಂದು ಇವತ್ತೊಂದು ವ್ಯಕ್ತಿತ್ವ ವಿಕಸನ ಶಿಬಿರಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವರಲ್ಲಿ ಜ್ಞಾನದ ದಾಹವಿದೆ, ಯೋಗದ ದಾಹವಿದೆ, ದೈವಭಕ್ತಿ ಇದೆ. ಗುರುಗಳಿಗೆ ಅವ್ರು ಬೆಲೆ ಕೊಟ್ಟು ಅವ್ರ ಶಿಷ್ಯಂದ್ರುಗಳು ಸಹ ಬಂದರೆ ಬಹಳ ಸಂತೋಷ ಸರ್. ನೀವು 5 ಜನ ಬಂದಿರ್ತಕ್ಕಂಥದ್ದು. ಯೋಗ ಪ್ರಕಾಶ್ ಅವರು ಇವತ್ತಿನ ದಿವಸ ಈ ವೇದಿಕೆಯನ್ನು ಕೂತ್ಕೊಂಡು ಅವರ ಸ್ವಾನುಭವವನ್ನ ವ್ಯಕ್ತಿತ್ವ ವಿಕಸನ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದ್ರ ಹಿಂದ್ಗಡೆ ಏನೋ ಒಂದು ಕಾರಣ ಇರ್ಬೇಕಲ್ಲ. ಅದ್ರ ಹಿಂದೆ ಕಾರಣ ಇದೆ. ಎಲ್ಲ ಮೇಷ್ಟ್ರುಗಳು, ಬೋಧಕರುಗಳು, ಉಪನ್ಯಾಸಕರು, ಸಹಾಯಕ ಪ್ರಾಧ್ಯಾಪಕರು, ಮಹಾಪ್ರಬಂಧವನ್ನ ಬರೆದಿರ್ತಕ್ಕಂತಹ ನಿಕಾಯಕರು,
ಇವುಗಳೆಲ್ಲರೂ ಕಾರಣಕರ್ತರಾಗಿದೆ. ಇದ್ರ ಜೊತೆಯಲ್ಲಿ ಗುರುಗಳು, ಹಿರಿಯರು, ಇದೆಲ್ಲರ ಜೊತೆಯಲ್ಲಿ ಬಹಿರಂಗದ ಗುರುಗಳು ಬೇರೆ, ಅಂತರಂಗದ ಗುರುಗಳು ಬೇರೆ. ಬಹಿರಂಗದ ಗುರುಗಳು ಅಂತಂದ್ರೆ ನಮಗೆ ಪಾಠ ಪ್ರವಚನವನ್ನ ಹೇಳ್ಕೊಟ್ಟಿರ್ತಕ್ಕಂಥವ್ರು ಬಹಿರಂಗದ ಗುರುಗಳು. ಅಂತರಂಗದ ಗುರುಗಳು ಯಾರು? ಅಂತರಂಗದ ಗುರುಗಳು ಅಂತಂದ್ರೆ ನಮ್ಮ ಹೃದಯದೊಳಗಡೆ ಇರ್ತದೋ ಜ್ಞಾನ. ಆ ಜ್ಞಾನ ನಮಗೆ ಯಾರು ಕೊಡ್ತಾರೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ತ್ರೇತಾಯುಗ, ಕಲಿಯುಗ, ದ್ವಾಪರ ಯುಗ, ಕೃತಯುಗ ಅಂತ ನಾವು 4 ಯುಗಗಳಿಗೆ ಕರಿತೀವಿ. ಅವತ್ತಿನ ದಿವಸ ಇರ್ತಕ್ಕಂತ ಪುರಾಣ ಪುಣ್ಯ ಕಥೆಗಳು, ಭಗವದ್ಗೀತೆಗಳು, ಸದ್ಗ್ರಂಥಗಳು, ಮಹಾಕಾವ್ಯಗಳಾಗಿರ್ತಕ್ಕಂಥ ರಾಮಾಯಣ, ಮಹಾಭಾರತ, ಉಪನಿಷತ್ತುಗಳು, ವೇದೋಕ್ತಿಗಳು ಎಲ್ಲ ಓದ್ತಾ ಹೋದ್ರೆ ಅದೇ ನಿಮ್ಗೆ ಅಪಾರವಾಗಿರ್ತಕ್ಕಂಥ ಜ್ಞಾನ ಬರುತ್ತೆ. ಇಡೀ ಪ್ರಪಂಚಕ್ಕೆ ಮಾದರಿ ದೇಶ ನಮ್ಮ ಭಾರತ ದೇಶ. ಇಡೀ ಪ್ರಪಂಚಕ್ಕೆ ಅತ್ಯಂತ ಮಾದರಿ ದೇಶ. ಇಂತಹ ಒಂದು ದೇಶ ಏನ್ ಮಾಡ್ತಾ ಇದೆ ಗೊತ್ತಾ? ಇಂತಹ ಒಂದು ದೇಶ ನಮಗೆ ಏನ್ ಕೊಟ್ಟಿದೆ? ಅನೇಕ ಸದ್ಗ್ರಂಥಗಳನ್ನ ಕೊಟ್ಟಿದೆ. ಗ್ರಂಥಗಳನ್ನ ಅಧ್ಯಯನ ಮಾಡುವುದೇ ಅಂತರಂಗದ ಗುರು. ಗ್ರಂಥಗಳನ್ನ ಅಧ್ಯಯನ ಮಾಡ್ಬೇಕು. ನಾವು ಸುಮ್ಮನೆ ಕೂತಿದ್ದು ನಾವು ಮಾತಾಡ್ತೀವಿ, ಪ್ರಯೋಜನ ಇಲ್ಲ. ಏನೇನೋ ಮಾತಾಡಬಹುದು. ಒಳ್ಳೆಯ ಗ್ರಂಥಗಳನ್ನ ಓದಿ, ಒಳ್ಳೆಯ ಗ್ರಂಥಗಳನ್ನ ಓದಿ, ರಾಮಾಯಣ ಓದಿ, ಮಹಾಭಾರತ ಓದಿ, ವೇದೋಕ್ತಿಗಳನ್ನ ಓದಿ, ಸುಭಾಷಿತಗಳನ್ನ ಓದಿ, ಉಪನಿಷತ್ತುಗಳನ್ನ ಓದಿ, ಸದ್ಗ್ರಂಥಗಳನ್ನ ಓದಿ. ಇದನ್ನ ಯಾರು ಓದ್ತಾರೆ? ಅವರು ಅಪರಿಮಿತವಾಗಿರ್ತಕ್ಕಂಥ ಪಾಂಡಿತ್ಯವನ್ನ ಹೊಂದುತ್ತಾರೆ. ಮೇಧಾವಿ ಶಕ್ತಿ ತನ್ನಷ್ಟಕ್ಕೆ ತಾನೇ ಬರುತ್ತೆ. ವಿದ್ವತ್ ಪೂರ್ಣ ವಾಕ್ ಪ್ರಕೃತಿ ಬರಬೇಕು ಅಂತಂದ್ರೆ ಯೋಗ ಪ್ರಕಾಶ್ ಅವರ ಹಿಂದೆ 60 ವರ್ಷಗಳ ಕಾಲ ಅಧ್ಯಯನ ಇರುತ್ತೆ. ನಾನು 60 ವರ್ಷ ಏನ್ ಓದಿದ್ದೇನೆ ಅದನ್ನ ಕೇವಲ 1 ಗಂಟೆ ನಾನು ತಿಳಿಸಿದ್ದೇನೆ. ಆಯ್ತೆ, ಇದೊಂಥರ FD ಇದ್ದಾಗ, ಜ್ಞಾನ ಭಂಡಾರ ಇದ್ದಾಗ. ನಿಮ್ಗೆ FD ಎಲ್ಲ ಮಾಡ್ಬೇಕಾಗಿಲ್ಲ. ಜ್ಞಾನ ಅಂತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಬ್ಯಾಂಕ್ ಖಾತೆ. ಆ ಖಾತೆಗೆ ಇವತ್ತು ಜಮೆ ಆಗ್ತಾ ಇದೆ. ಯಾವುದು? ಈ ವ್ಯಕ್ತಿತ್ವ ವಿಕಸನ ಶಿಬಿರ. ಆ ಖಾತೆಗೆ ಇವತ್ತು ನಮ್ಮನ್ನ ನಾವು ಸಮರ್ಪಿಸ್ಕೋಬಹುದು. ಯಾವ್ದನ್ನ ಸಮರ್ಪಿಸ್ಕೋಬಹುದು ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಗ್ರಂಥಗಳನ್ನ ಅಧ್ಯಯನ ಮಾಡೋದ್ರಿಂದ, ಸಾಧಕರ ಬಗ್ಗೆ ಓದೋದ್ರಿಂದ, ಈ ನಮ್ಮ ಏಳಿಗೆಯ ಬಗ್ಗೆ ಓದೋದ್ರಿಂದ, ನಮಗೆ ಯಾವುದ್ರ ಬಗ್ಗೆ ಆಸಕ್ತಿ ಇರುತ್ತೆ ಅಂತದ್ರ ಬಗ್ಗೆ ಓದೋದ್ರಿಂದ. ಆಸಕ್ತಿ ಅಂತಂದ್ರೆ ಸಕಾರಾತ್ಮಕ ಆಸಕ್ತಿ ನಮ್ಮದಾಗಿರ್ಬೇಕು. ಅಂತದನ್ನ ಓದೋದ್ರಿಂದ ನಮ್ಗೇನಾಗುತ್ತೆ ಅಂದ್ರೆ ನಮಗೆ ಅತ್ಯಂತ ಜ್ಞಾನ ಅಂತಕ್ಕಂಥದ್ದು ಸಿಗುತ್ತೆ. ಸದ್ಗ್ರಂಥಗಳನ್ನ ಓದುವುದು ಸಹ ಅಂತರಂಗದ ಗುರು. ಅಧ್ಯಯನ ಅನ್ನೋದೇನೋ, ಅಧ್ಯಯನಕ್ಕೆ ಯಾರೋ ಮೇಷ್ಟ್ರು ಇರಲ್ಲ, ಯಾರೋ ಟೀಚರ್ ಇರಲ್ಲ. ನಾವು ಇದನ್ನು ಓದ್ತಾ ಇದೀವಿ ಅಂತಂದ್ರೆ ಇದರಲ್ಲಿರ್ತಕ್ಕಂಥ ವಿಚಾರಗಳೇ ಅಂತರಂಗದ ಗುರು. ಬಹಿರಂಗದ ಗುರು ಯಾರೋ? ಪಾಠ ಮಾಡ್ತಕ್ಕಂಥವ್ರು ಬಹಿರಂಗದ ಗುರು. ವಿದ್ಯೆ ಕೊಡ್ತಕ್ಕಂಥ ಗ್ರಂಥಗಳೇ ಅಂತರಂಗದ ಗುರು. ಅಂತರಂಗದ ಗುರು ಅಂತಂದ್ರೆ ನೀವೆಲ್ಲ ಸದ್ಗ್ರಂಥಗಳನ್ನ ಓದಿ, ಒಳ್ಳೆ ಗ್ರಂಥಗಳನ್ನ ಓದಿ, ಈ ದೇಶದ ಅಭ್ಯುದಯ ಕಡೆಗೆ ನೀವು ಕೆಲಸಗಳನ್ನ ಮಾಡ್ತಾ ಹೋಗಿ. ಆಮೇಲಿಂದ ಜೀವನದಲ್ಲಿ ಸಕಾರಾತ್ಮಕತೆ ಇರಲಿ, ಅದನ್ನ ನಕಾರಾತ್ಮಕತೆ ಬೇಡ. ಅದನ್ನ ಮೈಗೂಡಿಸ್ಕೊಳ್ಳಿ. ನಮ್ಗೆ ಅನಾವಶ್ಯಕವಾಗಿರ್ತಕ್ಕಂಥ ಮಾತುಗಳು, ಬೇಡದೇ ಇರತಕ್ಕಂಥ ವಿಚಾರಗಳು ಅದೆಲ್ಲ ನಮ್ಗೆ ಬೇಡ. ನಮ್ಗೆ ಏನ್ ಬೇಕು? ಒಳ್ಳೆಯದೇನಾಗಬೇಕು. ಈ ಭೂಮಿನ ಯಾರು ಶಾಶ್ವತ ಅಲ್ಲ. ಒಂದ್ ದಿವಸ ಹುಟ್ಟಿದೀವಿ, ಒಂದ್ ದಿವಸ ನಾವೆಲ್ಲ ಹೋಗ್ಬಿಡ್ತೀವಿ. ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವು ಮಾಡಿರ್ತಕ್ಕಂಥ ಹೆಂಡತಿ ಆಗಲಿ, ಮಕ್ಕಳುಗಳಾಗಲಿ, ಮೊಮ್ಮಕ್ಕಳಾಗಲಿ, ನೆಂಟರುಗಳಾಗಲಿ, ಸ್ನೇಹಿತರುಗಳಾಗಲಿ, ಇವರಾದ್ರು ನಮ್ಮ ಜೊತೆ ಬರ್ತಾರ. ಅಧಿಕಾರಿಗಳಾಗಲಿ, ಮೇಲ್ಪಟ್ಟವರಾಗಲಿ, ಕೆಳಪಟ್ಟವರಾಗಲಿ, ಮಾಡಿರ್ತಕ್ಕಂಥ ಹಣ ಸಂಪಾದನೆ ಆಗಲಿ, ಯಾವುದು ನಮ್ಮ ಜೊತೆ ಬರಲ್ಲ. ನಾವೇನ್ ಒಳ್ಳೆ ಕೆಲಸ ಮಾಡಿದೀವಿ ಅದೇ ಸಕಾರಾತ್ಮಕ. ನಮ್ಮ ನಡವಳಿಕೆ ಹೇಗಿದೆ ಅದೇ ಸಕಾರಾತ್ಮಕ. ಹಣ ಕಾಸು ಮಾಡಕ್ ಆಗಲ್ಲ, ನನಗೆ ಗೌರ್ಮೆಂಟ್ ಉದ್ಯೋಗ ನನಗೆ ಸಿಕ್ಕಲ್ಲ, ನಮ್ಮ ತಂದೆ ತಾಯಿಗಳಿಗೆ ವಯಸ್ಸಾಗುತ್ತೋ, ಇವ್ರ ಜೀವನ ನಾನು ಹೇಗಪ್ಪ ನಡೆಸಿದೆ ಅಂತಕ್ಕಂಥದ್ದು ಆತ್ಮಕ್ಕೆ ದ್ರೋಹ ಮಾಡ್ತಕ್ಕಂಥ ಕೆಲಸ. ಆತ್ಮವಿಶ್ವಾಸ ಅಂತಂದ್ರೆ ನಾನು ಮನೆಯನ್ನು ಕಟ್ತೇನೆ, ಸೈಟನ್ನು ಕಟ್ತೇನೆ, ಮದುವೆಯನ್ನು ಮಾಡ್ಕೊಡ್ತೇನೆ, ಹೆಂಡತಿ ಜೊತೆ ಚೆನ್ನಾಗಿರ್ತೇನೆ, ಮಕ್ಕಳ ಜೊತೆ ಚೆನ್ನಾಗಿರ್ತೇನೆ, ಮೊಮ್ಮಕ್ಕಳ ಜೊತೆ ನಾನು ಚೆನ್ನಾಗಿರ್ತೇನೆ, ಅಚ್ಚುಕಟ್ಟಾಗಿ ನಾನು ವ್ಯವಹಾರವನ್ನ ಮಾಡ್ತೇನೆ, ನನಗೆ ಕೈಗಳಿದೆ, ನನ್ನಲ್ಲಿ ಶಕ್ತಿ ಇದೆ, ನನ್ನಲ್ಲಿ ಮನಸ್ಸಿದೆ, ನಾನು ಅದಕ್ಕೆ ಪೂರಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ನಾವೇನ್ ಮಾಡ್ತೇವೆ, ಅದಕ್ಕೆ ನಾವು ಸಕಾರಾತ್ಮಕ ಅಂತ ಕರಿತೀವಿ. ನಮ್ಮ ಆಲೋಚನೆಗಳು ಸಕಾರಾತ್ಮಕವಾಗಿದ್ದರೆ ಆ ಭಗವಂತನೇ ನಿಮ್ಗೆ ಏನ್ ಮಾಡ್ತಾನೆ ಗೊತ್ತಾ? ನಿಮ್ಮನ್ನ ಬಹಳ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ತಾರೆ. ಇಲ್ಲಿ ಓದು ಮುಖ್ಯ ಅಲ್ಲ. ನಾನು ಗ್ರಾಜುಯೇಟ್ ಆಗ್ಬಿಡ್ತೀನಿ, ನಾನು ಡಾಕ್ಟರೇಟ್ ತಗೊಂಡ್ಬಿಡ್ತೀನಿ, ನಾನೇನೋ ಆಗ್ಬಿಟ್ಟಿದ್ದೀನಿ, ನನ್ನ ಹತ್ರ ಇದೆ, ನಾನು ಇನ್ನೂ ಬೇಕಾದಷ್ಟು ಓದ್ತೀನಿ. ನೋ, ಅದೆಲ್ಲ ನಮ್ಗೆ ಯಾವ್ದು ಜೀವನಕ್ಕೆ ಬರಲ್ಲ. ಕೌಶಲ್ಯ ಪೂರ್ಣ ವಿದ್ಯೆಯೇ ನಿಜವಾದ ವಿದ್ಯಾರ್ಜನೆ. ಕೌಶಲ್ಯ ಪೂರ್ಣ ವಿದ್ಯೆ ಇಲ್ಲ, ಆರೋಗ್ಯ ಪೂರ್ಣವಾಗಿದ್ದಲ್ಲ ಇಲ್ಲ. ಯಾತಕ್ಕಿಲ್ಲ ಅಂದ್ರೆ ಅಲ್ಲಿ ಕೌಶಲ್ಯ ಪೂರ್ಣತೆಯೂ ಸಹ ಇದೆ, ಒಂದು ತಪೋಶಕ್ತಿ ಇದೆ, ಮಾಡ್ತಕ್ಕಂಥ ಕೆಲಸದಲ್ಲಿ ಸದ್ನಡವಳಿಕೆ ಇದೆ, ಆತ್ಮವಿಶ್ವಾಸ ಇದೆ. ಹಾಗೆ ಸರ್ ನಾನು ಆಲ್ ಓವರ್ ಇಂಡಿಯಾ ನೀವು ತೃಪ್ತಿಗೆ ಸರ್ ಬರಿಗೆ ನಾನು ಹೋಗ್ತೀನಿ, ತೃಪ್ತಿ ಬರ್ತಾ ಒಂದ್ 2,000 ರೂಪಾಯಿ ತಗೊಂಬರ್ತೀನಿ ಸರ್ ಅಂತಾರೆ. ಯಾತಕ್ಕಂತಾರೆ ಅವರಲ್ಲಿ ಕೌಶಲ್ಯ ಪೂರ್ಣತೆ ಇದೆ. ಫೋಟೋ ಫ್ರೇಮ್ ಅಂಗಡಿಗೆ ಹೋಗ್ಬೇಕು, 4-5 ಗಂಟೆ ಕೆಲಸ ಮಾಡಿ 2,000 ರೂಪಾಯಿ ಏನಿದೆ ಅದನ್ನ ಇಸ್ಕೊಂಡ್ಬಂದು ಮೈಸೂರಿಗೆ ಬಂದು ಹ್ಯಾಪಿ ತಿಂಡಿ ತಿನ್ಕೊಡೋರು ಇರ್ಬೋದು. ಅಂದ್ರೆ ಕೈನಲ್ಲಿ ಒಂದು ಕೆಲಸ ಇರಬೇಕು. ಕೈ ಕೆಲಸಕ್ಕೆ ನಾವು ಕೌಶಲ್ಯ ಪೂರ್ಣ ಅಂತ ಕರಿತೀವಿ.
ಕೌಶಲ್ಯಪೂರ್ಣ ತರಬೇತಿ ಅನ್ನೋದು ಸಹ ಅವರಿಗೆ ಪರಿಣಿತಿ ಇದ್ರೆ ಮಾತ್ರ ಅವ್ರು ಏನ್ ಮಾಡೋದಕ್ಕೆ ಸಾಧ್ಯ, ಹ್ಯಾಪಿ ಆಗಿರೋದಕ್ಕೆ ಸಾಧ್ಯ. ಸಂಪತ್ ಕುಮಾರ್ ಅವರೇ ಹೃದಯಪೂರ್ವಕ ನಮಸ್ಕಾರ. ಆಹಾರ, ವಿಹಾರ, ವಿಶ್ರಾಂತಿ ಇವು ಸುಖಮಯ ಜೀವನದ ಲಕ್ಷಣಗಳು. ನಾವು ಸೇವಿಸ್ತಕ್ಕಂಥ ಆಹಾರ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಅನ್ನ ಜಾಸ್ತಿ ತಿಂದ್ರೆ ಅದು ವಿಷ, ಜಾಸ್ತಿ ಮಾತಾಡಿದ್ರೆ ಅದು ವಿಷ. ನಾವು ಯಾವುದನ್ನು ಅತಿಯಾಗಿ ಮಾಡಲೇಬಾರ್ದು. ನಾವು ಸೇವಿಸ್ತಕ್ಕಂಥ ಆಹಾರ ಹೇಗಿರ್ಬೇಕು, ಆಹಾರ ಅಂತಕ್ಕಂಥದ್ದು ಚೆನ್ನಾಗಿರ್ಬೇಕು. ವಿಹಾರ ಇದ್ದೇ ಇದೆ, ಪ್ರತಿನಿತ್ಯ ಆಫೀಸ್ ಹೋಗುವಾಗ ಹೆಂಡತಿ ಜೊತೆಲಿ ಮಕ್ಕಳ ಜೊತೆ ಇರ್ತಕ್ಕಂಥ ಇದ್ದೇ ಇದೆ. ವಾರಕ್ಕೆ ಒಂದ್ ದಿವಸ ಮನೆ ಕುಟುಂಬದ ಸದಸ್ಯರನ್ನ ಸ್ನೇಹಿತರನ್ನ ಕರ್ಕೊಂಡೋಗಿ ಒಂದೊಳ್ಳೆ ಮೈಸೂರು ಸುಂದರವಾಗಿರ್ತಕ್ಕಂಥ ಶ್ರೀರಂಗಪಟ್ಟಣ ನಂಜನಗೂಡು ಒಂದು ದೇವಸ್ಥಾನ ನಮ್ಗೆ ಬೇಕಾಗಿರ್ತಕ್ಕಂಥ ಮನೆಗೆ ಹೋಗಿ ಅಚ್ಚುಕಟ್ಟಾಗಿ ಒಂದ್ ದಿವಸ ಹ್ಯಾಪಿಯಾಗಿ ಪ್ರತಿನಿತ್ಯ ಮನೇಲಿ ಅಡುಗೆ ಮಾಡೋದು ಇದ್ದೇ ಇರುತ್ತೆ. ಒಂದೊಳ್ಳೆ ಹೋಟೆಲ್ ಹೋಗಿ ವಾರಕ್ಕೆ ಒಂದ್ ದಿವಸ ಊಟ ಮಾಡಿ, ವಾರಕ್ಕೆ ಒಂದ್ ದಿವಸ ಒಂದೊಳ್ಳೆ ತಪೋವನ ಬೆಟ್ಟಗಳಿಗೆ ಹೋಗಿ, ಗುಡ್ಡಗಳಿಗೆ ಹೋಗಿ ಸುಂದರವಾಗಿರ್ತಕ್ಕಂಥ ಬದುಕನ್ನ ನಿಮಗೆ ಮಾಡಿ, ಪತಿಗೆ ಪತ್ನಿ ಮಿತ್ರನೋ, ಪ್ರಯಾಣಿಕರಿಗೆ ಪ್ರಯಾಣಿಕನೇ ಮಿತ್ರನೋ. ನಮ್ಗೆ ಯಾರು ಮಿತ್ರರು ಅಂದ್ರೆ ಪತಿಗೆ ಪತ್ನಿಯೇ ಮಿತ್ರನೋ. ಕಟ್ಕೊಂಡ್ಬಿಟ್ಟಿದೀವಿ, ನಮಗೆ ಹೊಸದಾಗಿ ಇನ್ನೊಂದು ಮದುವೆ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ನಿಮ್ ಪತ್ನಿ ಜೊತೆ ನೀವು ಚೆನ್ನಾಗಿರಿ, ಅವ್ರನ್ನೇ ಕರ್ಕೊಂಡು ಹೋಗಿ. ಬಹಳ ಸಂತೋಷ ಪಡ್ತಾರೆ, ನಮ್ ಗಂಡ ಕರ್ಕೊಂಡು ಹೋಗಿದ್ರು ಕಣ್ರಿ ಅಂತ 4 ಜನಕ್ಕೆ ಹೇಳ್ತಾರ ಅವರು. ಅದೇ ತರ ನಮ್ಮ ಸ್ನೇಹಿತರಿಗೆ ಬನ್ನಿ ಸರ್ ಹೋಗೋಣ, ಒಂದು ಟೂರ್ ಹೋಗೋಣ ಬನ್ನಿ ಸರ್, ಎಷ್ಟು ಖುಷಿ ಇರುತ್ತೆ. ಅಂದ್ರೆ ನಮ್ಮ ಕರ್ತವ್ಯಗಳನ್ನ ಬಿಟ್ಟು ಇರ್ತಕ್ಕಂಥ ಏಕೈಕ ಒಂದು ಭಾನುವಾರಗಳಲ್ಲಿ ನಮ್ಮ ಪತ್ನಿಯ ಜೊತೆಲಿ, ನಮ್ಮ ಮಕ್ಕಳ ಜೊತೆ ಒಂದು ಒಳ್ಳೆ ಹೊರಟು ಹೋಗೋಣ. ಪ್ರತಿನಿತ್ಯ ಅಡಿಗೆಗಳು ಮನೆಯಲ್ಲಿ ಮಾಡೋದ್ ಬೇಡ, ಒಳ್ಳೆ ವಾಯುವ್ಯವಹಾರಕ್ಕೆ ಹೋಗೋಣ. ಅವರ ಆಸೆ ಆಕಾಂಕ್ಷೆಗಳನ್ನ ಅವತ್ತೊಂದು ದಿವಸ ಈಡೇರಿಸೋಣ. ಅವರು ಬೇಕು ಬೇಡಗಳನ್ನ ಅವತ್ತೇ ದಿವಸ ಈಡೇರಿಸ್ತಕ್ಕಂಥ ಕೆಲಸಗಳನ್ನ ನಾವು ಮಾಡೋಣ. ಪತಿ ಆಗಿರ್ತಕ್ಕಂಥವ್ರು ಪತ್ನಿಗೆ ಗೌರವ ಕೊಡಿ, ಪತ್ನಿ ಆಗಿರ್ತಕ್ಕಂಥವ್ರು ಪತಿಗೆ ಗೌರವನ ಕೊಡಿ. ಹಾಗೆ ಆಫೀಸ್ಗಳಲ್ಲೂ ಅಷ್ಟೇ ತೊಂದರೆ ಇರ್ತಕ್ಕಂಥವ್ರು ಆಯ್ತಾ, ಏನೋ ತೊಂದರೆ ಕೊಡ್ತಾ ಇದಾರೋ ಬಹಳ ಸಂತೋಷ. ಅವ್ರಿಗೆ ಹೋಗಿ ಸರ್ ಊಟ ಮಾಡಿದ್ರೆ ತಿಂಡಿ ಇತ್ತಿದ್ರೆ, ಸರ್ ಇವತ್ತು ನಂದು ಬರ್ತಡೇ ಇತ್ತು ಸರ್ ತಗೊಳ್ಳಿ ಸರ್ ಸ್ವೀಟ್ ಅಂತ ನೀವು ಕೊಟ್ಬಿಟ್ರೆ, ದಿನ ನಿಮ್ಗೆ ಬೈತಾ ಇದ್ದೆ ಕಣಪ್ಪ ನಾನು, ಎಷ್ಟು ಒಳ್ಳೆಯವನಪ್ಪ ಇವನು ಅಂತ ನಿಮ್ಗೆ ಏನ್ ಮಾಡ್ತಾ ಗೊತ್ತಾ, ನಿಮ್ಮನ್ನ ಪ್ರೀತಿ ನಾನು. ನೀವು ಎಷ್ಟು ಜನನ ಪ್ರೀತಿಸ್ತೀರಾ ಅಷ್ಟು ಜನ ನಿಮ್ಮನ್ನ ಪ್ರೀತಿಸ್ತಾರೆ. ಯೋಗ ಪ್ರಕಾಶ್ ಅವ್ರು ಕರೆ ಕೊಟ್ಟು ನೀವುಗಳೆಲ್ಲ ಬಂದಿದ್ದೀರಾ ಅಂದ್ರೆ ಯೋಗ ಪ್ರಕಾಶ್ ಅವರು ಶಿಷ್ಯರನ್ನೇ, ಅವ್ರ ಸ್ನೇಹಿತರನ್ನೇ, ಅವ್ರ ಆತ್ಮೀಯರನ್ನೇ ಅವ್ರ ದೇವರು ಅಂತ ಅನ್ಕೊಂಡಿದ್ದಾರೆ. ನಾನು ಎಲ್ಲೂ ದೇವ್ರನ್ನ ನೋಡಿಲ್ಲ, ನಾ ದೇವ್ರನ್ನ ಪ್ರತಿನಿತ್ಯ ನೋಡ್ತೇನೆ. ತಂದೆ ತಾಯಿಗಳಲ್ಲಿ, ಸ್ನೇಹಿತರಲ್ಲಿ, ಆತ್ಮವಿಶ್ವಾಸ ಇಟ್ಟಿರ್ತಕ್ಕಂಥವ್ರಲ್ಲಿ, ನಮ್ಮ ಬಗ್ಗೆ ಪ್ರೀತಿ ತೋರ್ಸಕ್ಕಂಥವ್ರಲ್ಲಿ ಎಲ್ಲರೂ ನಾನು ನೋಡ್ತೇನೆ. ನಾನು ದೇವರನ್ನ ನೋಡ್ತಾ ಇದ್ದೀನಿ, ನಾನು ಆರೋಗ್ಯಪೂರ್ಣವಾಗೂ ಇದ್ದೇನೆ, ಸಂತೋಷ ಬದುಕುವಾಗೂ ಸಹ ನಾನು ಇದ್ದೇನೆ. ಕಟ್ಟ ಕಡೆಯ ಮಾತು, ತಪ್ಪು ಮಾಡುವುದು ಮನುಷ್ಯನ ಗುಣ. ನಾವು ಏನೇ ತಪ್ಪು ಮಾಡಿದ್ರು ಸಹ ಆ ತಪ್ಪನ್ನ ಪ್ರತಿನಿತ್ಯ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಮಿತ್ರರ ಮನಸ್ಸಿಗೆ ಬೇಸರ ಆಗದಂತೆ ನಡೆದುಕೊಳ್ಳುವುದೇ ನಿಜವಾದ ಸತ್ಯದ ಮಾರ್ಗ. ಸತ್ಯ ಮಾರ್ಗವೇ ಯೋಗದ ಮಾರ್ಗ, ಸತ್ಯ ಮಾರ್ಗವೇ ಮೋಕ್ಷದ ಮಾರ್ಗ. ಸತ್ಯ ಮಾರ್ಗದಿಂದ ನಡೆಯಿರಿ. ಕಳ್ತನ ಮಾಡೋ ಹಣ ಸಂಪಾದನೆ ಮಾಡಬಹುದು, ಸತ್ಯ ಮಾರ್ಗದಿಂದ ಸಹ ಸಂಪಾದನೆ ಮಾಡಬಹುದು. ಸತ್ಯ ಮಾರ್ಗದಿಂದ ಹೇಗೆ ಸಂಪಾದನೆ ಮಾಡಬಹುದು ಅನ್ನೋದಕ್ಕೆ ಕೊಡಕ್ ಮಹೇಂದ್ರ ಬ್ಯಾಂಕ್ ಅವರು ಇವತ್ತಿನ ದಿವಸ ಬಂದಿದ್ದಾರೆ. ನಿಮ್ಮಲ್ಲಿ ನಿವೃತ್ತಿ ಆಗಿರ್ತಕ್ಕಂಥವ್ರು, ಕೆಲಸಕ್ಕೆ ಹೋಗ್ತಕ್ಕಂಥವ್ರು ಹಾಗೆ ನಿಮ್ಮಗಳಿಗೆಲ್ಲ ಅವ್ರು ಒಂದು 5 ನಿಮಿಷದ ಕಾಲ ಇಲ್ಲಿ ಒಂದು ಉಪನ್ಯಾಸನ ಕೊಡ್ತಾರೆ. ನಂತರ ನಿಮ್ಮ ಅವ್ರ ಕಚೇರಿಗಳಿಗೆ ಹೋಗಿ ಭೇಟಿ ಮಾಡಿ ನೀವು ಹಣನ ಹೇಗೆ ಸಂಪಾದನೆ ಮಾಡ್ಬೋದು, ನೆಮ್ಮದಿಯಾಗಿ ಹೇಗಿರ್ಬೋದು, ನಿಷ್ಠೆಯಿಂದ ನೀವು ಹೇಗಿರ್ಬೋದು, ಒಬ್ಬ ಮನುಷ್ಯ ಅತ್ಯಂತ ಉನ್ನತ ಮಟ್ಟಕ್ಕೆ ಅವ್ನು ಹೇಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ಒಂದು 10 ನಿಮಿಷಗಳ ಕಾಲ ಸಹ ಸಾಧ್ಯವಾದಷ್ಟು ನೀವು ಒಂದು ಹಣ ಗಳಿಕೆ ಮಾಡ್ತೀರಾ, ಮನೇಲಿ ಕೂತ್ಕೊಂಡು ಯಾರ ಜೊತೆ ವ್ಯವಹಾರ ಕುದಿಸ್ಬಿಟ್ಟು ಮಾಡ್ತೀರಾ ಅಂದ್ರೆ ನಿಮ್ ಗಂಡನವರಿಗೆ ಮಕ್ಕಳವ್ರಿಗೂ ಸಹ ಏನಾಗುತ್ತೆ, ಸಂತೋಷ ಆಗುತ್ತೆ. ಹಣದ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಸಹ ಇದೆ. ಆದ್ರೆ ಅದು ಸತ್ಯಗಳಿಗೆ ಆಗಿರ್ಬೇಕು, ಸತ್ಯ ದರ್ಶನ ಆಗಿರ್ಬೇಕು. ನಾವು ಮಾಡ್ತಕ್ಕಂಥದ್ದು ವ್ಯವಹಾರ ಸರಿಯಾಗಿರ್ತಕ್ಕಂಥ ಮಾರ್ಗ ಆಗಿರ್ಬೇಕು. ಅಂತ ಒಂದು ಮಾರ್ಗ ಏನಿದೆ ಅನ್ನೋದನ್ನ ಕೊಡಕ್ ಮಹೇಂದ್ರ ಬ್ಯಾಂಕ್ ಅವರು ಇವತ್ತಿನ ದಿವಸ ನಮಗೆ ಇಲ್ಲಿ ತೋರಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳು ಸರ್. ಗುರುವಿನ ಮಾರ್ಗದರ್ಶನ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಮಾರ್ಗದರ್ಶನ. ಗುರುಗಳು ಅಂತಂದ್ರೆ ಬಾಹ್ಯ ಗುರುಗಳು, ನಮ್ಗೆ ಪಾಠ ಹೇಳ್ಕೊಡ್ತಕ್ಕಂಥ ಬೋಧಕರು, ಶಾಲೆಯಲ್ಲಿರ್ತಕ್ಕಂಥ ಮೇಷ್ಟ್ರುಗಳು, ಕಾಲೇಜಲ್ಲಿರ್ತಕ್ಕಂಥ ಉಪನ್ಯಾಸಕರು, ಪ್ರಾಧ್ಯಾಪಕರು, ಹಾಗೂ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಾಧು ಸಂತರು, ಮಠಮಾನ್ಯಾಧೀಶರು, ಇವುಗಳನ್ನೆಲ್ಲ ನಾವು ಗುರುಗಳು ಅಂತ ಕರಿತೀವಿ. ಇವರೆಲ್ಲ ಬಾಹ್ಯದ ಗುರುಗಳು, ತಿಳುವಳಿಕೆ ಕೊಡ್ತಕ್ಕಂಥವ್ರು. ಸಮಾಜವನ್ನ ಹಾಗೂ ಶಿಷ್ಯರನ್ನ ತಿದ್ದುಪಡಿ ಮಾಡೋರಿಗೆ ನಾವು ಬಾಹ್ಯದ ಗುರುಗಳು ಅಂತ ಕರಿತೀವಿ. ಅಂತರಂಗದ ಗುರುಗಳು ಅಂದ್ರೆ ಸದ್ಗ್ರಂಥಗಳು. ಸದ್ಗ್ರಂಥಗಳೇ ನಮ್ಮ ನಿಮ್ಮ ಮನೆಗಳಲ್ಲಿ ನೀವು ಮಲಕೊಡ್ತಕ್ಕಂಥ ಕೋಣೆನಲ್ಲಿ ಅಥವಾ ಪ್ರತಿನಿತ್ಯ ಓಡಾಡ್ತಕ್ಕಂಥ ಕೋಣೆನಲ್ಲಿ ಪ್ರತಿನಿತ್ಯ ಒಂದೊಂದ್ಸಲ ಅವಲೋಕನ ಮಾಡಿ ಇದರಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಶಗಳನ್ನ ನಿಮ್ಮ ಮನಸ್ಸಿಗೆ, ನಿಮ್ಮ ಶರೀರ ರಚನೆಗೆ ಹೊಂದಿಸ್ಕೊಳ್ತಾ ಬನ್ನಿ. ನೀವೆಲ್ಲ ಹ್ಯಾಪಿಯಾಗಿರುತ್ತೆ. ಇದ್ಯಾವುದೋ ಉಸಿರಿಟ ಆಯ್ಕೊಂಡಿರ್ತಕ್ಕಂಥದ್ದಲ್ಲ, ಯಾವುದೋ ಸಿನಿಮಾನ ನೋಡಿರ್ತಕ್ಕಂಥದ್ದಲ್ಲ. ಇದು ಸ್ವಾನುಭವದಿಂದ